ಏ ತಮ್ಮ ಈ ದಂಧೆ ಮಾಡ್ಬೇಡ್ರಿ ಈಗ. ಅಲ್ಲ ಎದಕ್ ಬೇಕು ಅವ್ನು ಕರೆಂಟಿಗೆ? ಈಗ ಇರಾಕಿ ನೀವು ಗುದ್ದಾಡಕ್ ಹೋಗ್ಬೇಡ, ಈ ಟೈಮ್ನಾಗ ಸಪ್ಲೈ ಮಾಡ್ಬೇಡ್ರಿ ಅಂತ ಹೇಳಿಲ್ಲ ನಿನ್ಗೆ ಎಷ್ಟು ಸರಿ ಹೇಳ್ಬೇಕ? ಕುಂಡ್ರಿ ಬಂದ್ ಮಾಡ್ಕೋಬೇಕು ನೀವು ದೌಡ. ಇಷ್ಟು ದಿನ ಎಷ್ಟೊತ್ತನ ಏನ್ ಮಾಡಿದ್ರಿ? ಸಪ್ಲೈ ಮಾಡ್ಬೇಡ್ರಿ ಇಲ್ಲಿ ಈ ಟೈಮ್ನಾಗಪ್ಪ. ಜ್ಞಾನಿಗಳಿಗೆ ಮನಸ್ಸಿಲ್ಲ, ಅವರಿಗೆ ನಿದ್ರೆ, ಸ್ವಪ್ನ, ಸುಷುಪ್ತಿಗಳು ಇಲ್ಲ. ಅವರು ಸದಾ ಮಹಾ ನಿದ್ರೆಯಲ್ಲಿಯೇ ಇರುವರು. ಹೌದು, ಮನಸ್ಸಿಲ್ಲ ಅಂದ್ಮ್ಯಾಗ ಮನುಷ್ಯನ ಅವಸ್ಥೆಗಳು ಎಲ್ಲ ಸಂಬಂಧಪಟ್ಟವು. ಮೂರು ಅವಸ್ಥೆಗಳೇನದಾವ ಮನಸ್ಸಿಗೆ ಸಂಬಂಧ. ಮನಸ್ಸು ಅಡಗಿದಾಗ ಎಲ್ಲಿದೆ? ಮನಸ್ಸಿಗೆ ಸಂಬಂಧಪಟ್ಟವು ಮನುಷ್ಯನ ಅವಸ್ಥೆಗಳು. ಮೂರು ಅವಸ್ಥೆಗಳು. ಅವಸ್ಥೆಗೆ ತಕ್ಕಂಗ ಆ ಜೀವಭಾವದ ವಿಶ್ವ, ತೈಜಸ, ಪ್ರಾಜ್ಞೆ ಅಂತ ಮೂರು ಜೀವಗಳು, ಮೂರು ಗುಣಗಳು. ಇವನ್ನೆಲ್ಲವನ್ನ ಮೀರಿ ನಿಂತವ ಏನ್ ಈ ಮೂರೂ ಅವಸ್ಥೆಗಳನ್ನ ಎಲ್ಲಿ ತನಕ ನಾವು ತಪ್ಪಿಸ್ಬೋದಿಲ್ಲ ಅಲ್ಲಿ ತನಕ ದುಃಖ ನಮಗೆ ಹೋಗೋದು. ಇದ ಮದ್ದಲಿ ಒಳಗಿನ ಇಲಿಯಂತೆ. ಗುಜ್ಞಾನ ಇಲಿಯಂಗ ಮೂರೂ ಅವಸ್ಥೆಯೊಳಗಂಗ ಹೋಗುದು. ಎಚ್ಚರದಾಗಿಂದ ಕನಸಿಗೆ ಬರುದು, ಕನಸಿಂದ ಎಚ್ಚರ, ಮತ್ತೆ ನಿದ್ದಿಗೆ ಹೋಗುದು, ಇನ್ನ ತಿರುಗಾಡೋದಾಗಿ. ಇವು ಮೂರು ಅವಸ್ಥೆಗಳ ಸಂಬಂಧವನ್ನು ತಪ್ಪಿಸ್ಕೊಂಡಾಗ ನಿಜದ ಜ್ಞಾನ ನಮಗೆ. ಅದನ್ನು ಮಾಡ್ಕೋಬೇಕಾಗಿತ್ತು ಮನುಷ್ಯನ ಜನ್ಮಕ್ಕೆ ಬಂದ ಮೇಲೆ. ಇಲ್ಲಾಂದ್ರೆ ನಿರಂತರ ದುಃಖವನ್ನು ನಾವು ಹೊಂದಬೇಕಾಗಿತ್ತು. ಇದು ಹೊಳೆದನ ಬಾಳ್ ಕಠಿಣ ಅದ ನಮಗೆ. ಇವ ಮೂರು ಅವಸ್ಥೆಗಳಲ್ಲಿ ಸತತ ಬುದ್ಧಿ, ಸುಖ ಬುದ್ಧಿ ಗಟ್ಟಿಯಾಗ್ತದೆ. ಈ ಅವಸ್ಥೆಗಳು ಅನಿತ್ಯದವ, ದುಃಖ ರೂಪಿ ಅದಾವ ಅನ್ನೋದು ಹೊಳಿದು ಬಾಳ್ ಕಠಿಣ ಅದ. ಯಾವ ಉಳಿದಿಲ್ಲ ಅವು ಇದಕ್ಕಿಂತ. ಒಂದ್ ಅವಸ್ಥೆ ಅದ, ಒಂದ್ ಅವಸ್ಥೆ ಇಲ್ಲ. ತೋರಿಡುವಂತ ಅವಸ್ಥೆಗಳು. ಎಲ್ಲ ಅವಸ್ಥೆಗಳಿಗೂ ಆಧಾರ ಏನಾಗಿದೆ? ಜ್ಞಾನ ಮಾಡಿ ನಿನ್ನ ಯಥಾರ್ಥ ಜ್ಞಾನ ಈ ಮಾಡ್ಕೊಂಡಾಗ ಎಲ್ಲಾ ಸಂಬಂಧ ತಪ್ಪಿಕೊಂಡು ಧ್ಯಾನಕ್ಕೆ ಕುಳಿತು ಸಮಾಧಿ ಹಚ್ಚಿದಾಗನ ಎಲ್ಲಾ ಸಂಶಯಗಳ ನಿವಾರಣೆ ಆಗುವುದು. ಒಳಗೆಲ್ಲ ಆಸೆ ಇಟ್ಕೊಂಡು ಧ್ಯಾನಕ್ಕೆ ಕುಂಡ್ರಕ್ಕೆ ಹೆಂಗಾಗತ್ತೆ? ಹೆಂಗ್ ಕುಂಡ್ರತೈತಿ? ಪೂರ್ಣ ಅದು ಹೋಗ್ಬೇಕಾದ್ರೆ ಅದಕ್ಕೆ ವಿವೇಕ ಬೇಕು. ಆಸೆಗಳನ್ನೆಲ್ಲ ಅಳದಾಗ ಧ್ಯಾನ ಹತ್ತೈತಿ ನಮಗೆ. ಎದರ ಆಸೆನೂ ಇರಬಾರ್ದು. ಜಗತ್ನಾಗ ಏನಾರು ಹೊಂದಬೇಕು, ಮಾಡ್ಬೇಕು ಅನ್ನೋದು ಸ್ವಲ್ಪ ಉಳಿದಂಗ ಈ ತಿಳುವಳಿಕೆ ನೀನು ಗಟ್ಟಿ ಆತಂದ್ರೆ ಅವಾಗಿದ್ರ ಅಭ್ಯಾಸ. ಅಥಾತ್ ಬ್ರಹ್ಮ ಜಿಜ್ಞಾಸ ಅಂದ್ರೆ ನಾವು ಒಳಗಿನ ಇವನ್ನೆಲ್ಲ ಇಟ್ಕೊಂಡ್ರೆ ಮ್ಯಾಗ ಇಳುದು ಕೀಳುದು ಮಾಡಿದ್ರೆ ಎಷ್ಟು ಜನ್ಮಕ್ಕೂ ಆಗುದು. ಎಲ್ಲದರ ಬಗ್ಗೆ ಉದಾಸೀನತೆ, ವೈರಾಗ್ಯವನ್ನು ನೀವು ಅಂತ ಈ ಜಗತ್ತಿನ ಸುಖವನ್ನ ಹೊಂದಬೇಕನ್ನು ಎಲ್ಲಿ ತನಕ ಬೈಕದ ಅಲ್ಲಿ ತನಕ ನಿನಗೆ ಅನುಭವಕ್ಕೆ ಬರುದಿಲ್ಲ. ಇದು ಸುಖರೂಪ ಅಲ್ಲ. ನಿಜವಾಗಿ ಇದು ಸುಖರೂಪ ಆಗಿದ್ರೆ ಯಾರು ಸುಖ ಬೇಡತಿದ್ದಿಲ್ಲ. ಈ ಜಗತ್ತಿನ ವಸ್ತುಗಳು ಸುಖ ಕೊಟ್ಟು ಬಿಟ್ಟಿದ್ದಾರೆ. ನೀನು ಬಾಳೆ ಸುಖ ಕೊಟ್ಟು ಬಿಟ್ಟಿದ್ರೆ ಸುಖ ಯಾರು ಬೇಡ್ತಿದ್ದಿಲ್ಲ. ಹಾಗೆ ಅದು ಮುಂದೆ ನೀ ಹಿಂದಿಂದ ಹೌದಿಲ್ಲ. ಎಲ್ಲಿ ಐತಿವ ಸುಖ? ಇಲ್ಲ ಐತಿ ಬಿಡ್ರಿ. ಯಾರಿಗೈತಿ ಸುಖ? ಎಲ್ಲ ದುಃಖನ ತುಂಬೈತೆ ಇದ್ರ ಮ್ಯಾಗ. ಯಾಕ್ರಿ ಈ ಜಗತ್ತಿನೊಳಗೆ ಎಲ್ಲ ದುಃಖನ ಐತಿ. ದುಃಖದಿಂದ ತುಂಬಿದ ಅಂದ್ರೆ ಸುಖ ಯಾರಿಗೈತಿ? ಏನ್ ಮಾಡಿದ್ರೆ ಸುಖ ಸಿಗ್ತೈತೆ ಹೇಳಿ? ಈ ಜಗತ್ತಿನ ಅವಲಂಬನ ಮಾಡಿದವರು ಯಾರು ಸುಖ ಶಾಂತಿಯನ್ನು ಹೊಂದಲ್ಲ. ಸುಖ ಶಾಂತಿಗೋಸ್ಕರ ಈ ಜಗತ್ತಿನ ವಸ್ತುಗಳನ್ನು ಅವಲಂಬನ ಮಾಡೋ ಅವಶ್ಯಕತೆ ಇಲ್ಲ. ಸುಖಿಗಳಾದವರೆಲ್ಲ ಏನು ಅವಲಂಬಿಸ್ಕೊಂಡ್ರು? ತಮ್ಮನ್ನು ತಾವು ಅವಲಂಬಿಸ್ಕೊಂಡ್ರು. ಅಂದ್ರೆ ತಾವು ಅಂದ್ರೆ ಯಾರು? ಇದನ್ನ ಆತ್ಮ ಸಂಶೋಧನೆಯನ್ನು ನಾವು ಮಾಡಬೇಕಾಗಿತ್ತು. ಸುಖದ ಸಂಶೋಧಕರ ಅವಕಾರ ನಮ್ಮನ್ನು ನಾವು ಮೊದಲು ಸಂಶೋಧನೆ, ತನ್ನ ಮೊದಲರಿವುದು. ನಿನಗೆ ಸುಖ ಶಾಂತಿ ಬೇಕಾಗಿತ್ತ ಅಂದ್ರೆ ಮೊದಲು ನಿನ್ನೊಳಗದ ಅನ್ನೋ ತಿಳ್ಕೊ.
ಒಂದು ತಾಸು ಶ್ರವಣ ಆದ್ರೆ 2 ತಾಸು ಮನನ ಮಾಡ್ಬೇಕು ನೋಡ್ರಿ. 3 ತಾಸು ನಿಧಿಧ್ಯಾಸನ ಮಾಡ್ಬೇಕು. ಆಕೈತಿ ನಮ್ಗೆ. ಯಾಕ್ರಿ 1 ತಾಸು ಕುಂಡ್ರಕ್ಕಾಗೋದು ಕೇಳಾಕ್ ಚಂದಾಗಿ ಲಕ್ಷ ಕೊಟ್ಟು ಚಂದಾಗಿ ಕೇಳಿದನು 1 ತಾಸು. ಕೇಳಿದ್ದ ನೆನಪಿಟ್ಕೊಂಡ ಮನನ ಮಾಡಕ್ ಬರ್ತೈತಿ. ಏನ್ ಮನನದ ಅವಧಿ ದೀರ್ಘದಂಗ ನಿಧಿಧ್ಯಾಸನ ಶುರುವಾಗತ್ತೆ. ನಿಧಿಧ್ಯಾಸನ ಗಟ್ಟಿ ಆದಾಗ ಜ್ಞಾನ ಆಕೈತಿ. ಏನ್ ಶ್ರವಣ ಮನನ ನಿಧಿಧ್ಯಾಸನವಿಲ್ಲದೆ ಭವಬಂಧ ಹರಿಯಲಾರದು. ಜಗತ್ತಿನ ಎಲ್ಲ ಮಹಾತ್ಮರು ಈ ಶ್ರವಣ ಮನನ ನಿಧಿಧ್ಯಾಸನ ಮಾಡಿದ ಆ ಜ್ಞಾನ ಸ್ಥಿತಿಯನ್ನು ಪಡೆದವರು. ಅವರಂತೆ ನಾವು ಅದನ್ನು ಮಾಡಬೇಕಾಗಿ, ಅದಕ್ಕಾಗಿ ಪ್ರಯತ್ನವನ್ನು ಮಾಡಬೇಕಾಗಿತ್ತು. ನಿತ್ಯ ನಮ್ಮ ಇರುವಿನ ಬಗ್ಗೆ ಕೇಳೋದು, ಅದರಲ್ಲಿ ಆಸಕ್ತಿ ಬೇಕು ನಮಗೆ. ಅದ್ರ ಬಗ್ಗೆ ಅನಾತ್ಮದ ಬಗ್ಗೆ ಆಸಕ್ತಿ ಐತಿ, ಜಗತ್ತಿನ ಬಗ್ಗೆ ಕೇಳೋದ್ರಾಗ ಆಸಕ್ತಿ ಐತಿ. ಅಷ್ಟ ಆಸಕ್ತಿ ನಮ್ಮ ಬಗ್ಗೆ ಕೇಳೋದ್ರಾಗಿಲ್ಲ ನಮಗೆ. ಒಲವಿನಿಂದ ಯಾವ ನಮ್ಮ ಇರುವಿನ ಬಗ್ಗೆ ಶ್ರವಣ ಮನನ ನಿಧಿಧ್ಯಾಸನವನ್ನು ತಪ್ಪದೆ ಯಾವ ಮಾಡ್ತಾನ ಅವಾಗಿದು ಸಿದ್ಧಿಸ್ತದ. ಶ್ರದ್ಧಾ ಬೇಕಲ್ಲ ಅವ್ರು ಹೇಳಿದ ಮಾತಿನ ಮ್ಯಾಗ. ನಮ್ಮ ಇರುವಿನ ಬಗ್ಗೆ ಹೇಳೋದು ಕೇಳೋದು ನಿರಂತರ ಅಭ್ಯಾಸ ಯಾವ ಮಾಡ್ತಿರ್ತಾನೆ ಅವಾಗಿದು ಲಭಿಸ್ತದೆ. ಯಾರು ಮಾಡ್ತೇವೆ ನಾವು? ಈ ಕಾಯಕ ನಾವು ಮಾಡ್ಬೇಕಾಗಿ ನಮ್ಮ ಇರುವಿನ ಬಗ್ಗೆ. ಅದಕ್ಕೆ ನಿತ್ಯ ಕರ್ಮ ಅಂತ ಕರೀತಾರೆ. ಹಿಂಗದೆ ಬಿಟ್ಟು ಬಿಡದ ಇದನ್ನ ಮಾಡ್ಬೇಕು. ಏನೆಲ್ಲ ಬಿಟ್ಟರು ಇದನ್ನು ಬಿಡುವಂಗಿಲ್ಲ. ಏನ್ ಬೇಕಾದಂತ ವಿಪತ್ತು ಬಂದೈತಿ ಅಂದ್ರೆ ಶ್ರವಣ ಬಿಡಬಾರದು. ಮನ್ಯಾಗ ಹೆಣ ಕುಂತೈತಿ ಅಂದ್ರೆ ಕೇಳೋದು ಬಿಡಬೇಕಾದ್ರೆ. ಸತ್ತು ಹೋಗೈತಿ ಅದನ್ನೇ ನಾವು ಅದನ್ನ ಸುದ್ದಿ ಮಾಡಿ ಹಿಂದಗಡೆ ಮಾಡಿ ಶ್ರವಣ ಮಾಡಿದ ಮ್ಯಾಗ ಸುದ್ದಿ ಮಾಡೋದು. ಹೌದಿಲ್ಲ? ಅದನ್ನ ಮಾಡ್ಕೊಂತ ಕುಂತ್ರಿ ನಾವು ಸತ್ತು ಹೇಳ್ತಾರ. ಅದೊಂದು ಕಟ್ಕಿಟಿ ತಪ್ಪು ಬಿಡ ಅನ್ಬೇಕಂತ ಆಕೈತೇನ? ಇಂಥ ಬಹಳ ಕಠೋರವಾದದ್ದೈತಿ. ಎಲ್ಲ ಆಗುಗಳನ್ನೆಲ್ಲ ಮರೆತು ಗಟ್ಟಿಯಾಗಿ ನಿಂತಾಗ ಇದು ಭೇಟಿಯಾಗುದಂತ. ಏನ್ ಅಷ್ಟೊಂದು ಗಟ್ಟಿಯಾಗಿ ನಿಲ್ಬೇಕಿಲ್ಲ ನಾವು. ಎಲ್ಲ ಅದ್ರ ಬಯಕೆಗಳನ್ನೆಲ್ಲ ಕೈ ಬಿಟ್ಟು ನೀವು ಇದ್ರ ಬಗ್ಗೆ ಇಚ್ಛಾ ಉತ್ಕಟ ಇಚ್ಛಾ ಬೇಕದಕ್ಕೆ ಅಂದಾಗ ಅಭ್ಯಾಸ ಕೂಡ ಆಗ್ಬೋದು. ಶ್ರವಣ ಮಾಡ್ತಾನೆ, ಮನನ ಮಾಡ್ತಾನೆ, ನಿಧಿಧ್ಯಾಸನವನ್ನು ಮಾಡ್ತಾನೆ. ಉತ್ಕಟ ಇಚ್ಛಾ ಇದು ಇಲ್ಲವೇ ಕೆಲಸ ಆಗುದಿಲ್ಲ. ಏನ್ ಇದು ಮಾಯಾ ಟೂರ್ಕಿ ಅಜ್ಞಾನ ಏನದ ಕಲ್ಪಿತದ. ನಿನ್ನ ಇರುವ ಅಕಲ್ಪಿತವಾದದ್ದು. ಅಕಲ್ಪಿತವಾದ ಇರುವನ್ನು ನಾವು ಪಡಿಲಿಕ್ಕೆ ಕಲ್ಪಿತವಾದದ್ದನ್ನೆಲ್ಲ ಕೈ ಬಿಟ್ಟಾಗ ಮನಕಲ್ಪಿತ ಮನಸ್ಸಿನ ಕಲ್ಪನಾದಾಗಿದ್ದು ತೋರ್ತದೆ ಅಜ್ಞಾನ. ನಿಜವಾಗಿ ಇದಕ್ಕೆ ಅಸ್ತಿತ್ವ ಇದ್ದಿದ್ರೆ ಇದು ಏನ್ ಮಾಡಿದ್ರು ಅದು ಹೊಕ್ಕಿದ್ದಿಲ್ಲ. ಎಲ್ಲಾ ಕಲ್ಪನಾ ಕೈ ಬಿಟ್ಟಾಗ ಯಥಾರ್ಥ ವಸ್ತುವಿನ ಅನುಭವ ನಮಗೆ ಇದಕ್ಕಿದ್ದಂಗ ಇದ್ದ ವಸ್ತು ಯಾವುದು ಅಂದ್ರೆ ಅದ ನೀನು. ಕೆಡ್ಲಾರ್ದಂತ ವಸ್ತು ಅದ. ಕಲ್ಪನೆಗೆ ಬಂದದ್ದು ಎಲ್ಲ ತೂರ್ ಎಡಗ್ತಾವ, ಕೆಟ್ಟು ಹೋಗುವಂಥವು. ಈ ಜಗತ್ತು ಕಲ್ಪಿತದ, ಅದಕ್ಕೆ ತೂರ್ ಎಡುವುದು. ಈ ಇದ್ದದ್ದು ಇದಕ್ಕಿದ್ದಂಗೆ ಇರುವುದಲ್ಲ, ಅದು ನಾಶ ಆಗಿ ವಿಕಾರ ಆಗಿ ನಾಶ ಆಗಿ ಹೋಗುದು. ಕಲ್ಪನೆಗೆ ಬಂದದ್ದೆಲ್ಲ ಕಾಲಾಂತರದಲ್ಲಿ ನಾಶ ಆಗಿ ಹೋಗುದು ಖಂಡಿತನ. ಅದು ನಾಶ ಆಗ್ಲಿ ಇದ್ದಂತ ವಸ್ತು ಏನದ ಅದ ಯಾವ ಕಲ್ಪನೆಗಳಿಗೂ ನಿಲುಕಲಾರದು ಅಂತ. ಕನಸಾಂತರ ಹೆಂಗದ ನೋಡ್ರಿ, ಹೆಂಗ ಜನ್ಮಾಂತರನೂ ಅದ ನೋಡ್ರಿ. ಒಂದು ಕನಸಿನಿಂದ ಮತ್ತೊಂದು ಕನಸಿಗೆ ಹೆಂಗ ಬರುದಿಲ್ಲ, ಅದರಂತೆ ಒಂದು ಜನ್ಮದಿಂದ ಮತ್ತೊಂದು ಜನ್ಮಕ್ಕೆ ಬರುದು. ಹೌದು, ಹಿಂದಿನ ಜನ್ಮದಾನ ಗಂಟು ಗದರಿ ಈಗೇನು ಬರ್ತಾವ, ನೀವು ಈಗಿನ್ನು ಮುಂದೆ ಬರ್ತಾವನು ಬರುದು. ನಿನ್ನೆದು ಇವತ್ತಿಲ್ಲ, ಇವತ್ತಿಂದ ನಾಳಿಲ್ಲ. ಬದಲಾವಣೆ ಯಾಕೋಂತ ಹೊಂಟೈತಿ ಇದರಿಂದ. ನಾನಿದ್ದೇನೆ ಅನ್ನುವ ಇರುವಿನ ಅನುಭವವನ್ನ ಯಾವ ಇಂದ್ರಿಯಗಳ ಮುಖಾಂತರ ಕಂಡಿ ಅಂದ್ರೆ, ಕಣ್ಣಿನಿಂದ ಕಂಡಿವ, ಏನ್ ಕಿವಿಯಿಂದ ಕೇಳಿದೋ, ಮೂಗಿನಿಂದ ಮೂಸಿ ನೋಡಿದೋ, ನಾಲಿಗೆಯಿಂದ ನೆಕ್ಕಿ ನೋಡಿದೋ, ಚರ್ಮ ಸ್ಪರ್ಶ ಮಾಡಿ ನೋಡಿದೋ, ಯಾವ ಇಂದ್ರಿಯಗಳು ಇದು ಗೋಚರ ಆಗುದಿಲ್ಲ.
ಇದ್ದೇನೇನು ಇರುವಿನೊಳಗೆ ಯಾವ್ದಾರ ವಿಕಾರ ಆಗೈತೆ ನನಗೆ, ಅದು ಇದಕ್ಕಿದ್ದಂಗೆ ಐತಿ, ಏನೂ ಆಗಿಲ್ಲ. ಯಾವ ವಿಕಾರವನ್ನು ಹೊಂದದು ಇದಕ್ಕಿದ್ದಂಗೆ ಐತಿ. ಶೈಶವಾವಸ್ಥೆಯಲ್ಲಿ ಈ ಶರೀರ ನಾನೆಂಬ ಭಾವ ಇತ್ತು ನಲ್ಲಿ. ಸಣ್ಣೊಂದಿತ್ತ ಕೂಸಿದ್ದಾಗ ಎಲ್ಲಿತ್ತೆ ಆ ಭಾವನೆ ಇಲ್ಲ ನಮ್ಗೆ. ಈ ಶರೀರದೊಳಗೆ ಆಗ್ತಕ್ಕಂಥ ವಿಕಾರಗಳನ್ನ ನಿನ್ನೊಳಗೆ ನೀ ಆರೋಪ ಮಾಡ್ಕೊಂಡು ಕೂತಿ. ನನಗ ಅದಾವ ಇವು ಅಂತ ತಿಳ್ಕೊಂಡು ನಿನ್ನಲ್ಲಿ ಇಲ್ಲದ್ದು ಹೋಗಲ್ಲ. ಇಲ್ಲದನ್ನ ನೀನು ತಲೆ ತುಂಬ್ಕೊಂಡು ಕೂತೀವಿ. ಶರೀರದ ಗುಣಧರ್ಮ ಲಕ್ಷಣಗಳನ್ನ ನಿನ್ನಲ್ಲಿ ಆರೋಪ ಮಾಡ್ಕೊಂಡು ಕೂತೀವಿ. ನಿನ್ನ ಗುಣಧರ್ಮ ಲಕ್ಷಣಗಳನ್ನ ಶರೀರದಾಗ ಆರೋಪ ಮಾಡ್ಕೊಂಡು ಕೂತೀವಿ. ಇದಕ್ಕೆ ಅನ್ಯೋನ್ಯಾಧ್ಯಾಸ ಅಂತ ಕರೀತಾರೆ. ಏನ್ ನೀ ಯಥಾರ್ಥ ಜ್ಞಾನ ಮಾಡ್ಕೊಂಡಾಗ ಇದೆಲ್ಲ ಹೋಗ್ಬಿಡ್ತದೆ. ನಿನ್ನ ಬಗ್ಗೆ ಇದ್ದ ತಪ್ಪು ತಿಳುವಳಿಕೆ ಎಲ್ಲ ಹೋಗ್ತದೆ. ಈ ತಪ್ಪು ತಿಳುವಳಿಕೆಯನ್ನು ಕಳ್ಕೊಂಡಾಗ ನೀನು ದುಃಖರಹಿತ ಆಗಿರ್ಲಿಕ್ಕೆ, ನೀನು ಅಜ್ಞಾನದಿಂದ ನಿನ್ನ ಬಗ್ಗೆ ನಿನಗೆ ಗೊತ್ತಿಲ್ಲದಕ್ಕೆ ನೀನು ಅಲ್ಲದನ್ನ ನೀನಂತ ತಿಳ್ಕೊಂಡು ದುಃಖ ಪಡ್ಲಿಕ್ಕೆ. ಅದಕ್ಕೆ ನಿನ್ನನ್ನು ವಿವರಿಸಿ ನೋಡಿಲೇ ಜೀವನೇ, ನೀ ಯಾರಿದಿ ಅನ್ನೋದನ್ನು ನೋಡ್ಕೋ. ಅವಾಗ ನಿನಗೆ ಇದು ಇಲ್ಲ ಅನ್ನೋದು ಹೊಳಿತೈತಿ ನಿನ್ನಲ್ಲಿ. ದುಃಖ ಅನ್ನುವಂತಹದ್ದೇ ಇಲ್ಲ, ಅಜ್ಞಾನ ಅನ್ನುವಂತಹದ್ದು ನಿನ್ನಲ್ಲಿ ಇಲ್ಲ ಅನ್ನೋದು ಹೊಳಿತೈತಿ. ಏನ್ ವಿಚಾರ ಮಾಡ್ಲಿ ಇದ್ದದಕ್ಕೆ ನಮಗಿದು ಅಜ್ಞಾನ ಇದ್ದಂಗೆ ಅನಿಸ್ತದೆ, ಬಂಧನ ಇದ್ದಂಗೆ ಅನಿಸ್ತೈತಿ. ವಿಚಾರ ಮಾಡಿ ನೋಡಿದ್ರೆ ನಿನಗೆ ಬಂಧನ ಯಾವ ಕಾಲಕ್ಕೂ ಇಲ್ಲ. ಏನ್ ವಿಚಾರದಿಂದ ಆಗುವಂತಹದ್ದು ಜ್ಞಾನ. ನಮ್ಮನ್ನು ನಾವು ತಿಳ್ಕೊಬೇಕಾದ್ರೆ ಸಾಧನೆ ಯಾವುದಂದ್ರೆ ವಿವೇಕನ ಸಾಧನ. ಯಾವ ಕರ್ಮನೂ ಸಾಧನ ಅಲ್ಲ. ಏನ್ ಅದಕ್ಕೆ ಜ್ಞಾನನ ಮಾಡ್ಕೊ. ಆತ್ಮಜ್ಞಾನ ಮೀನಾ ಪಾರ್ಥ ಸರ್ವ ಕರ್ಮ ನಿರತಕಮ್ಮ ಅಂತ. ನೀ ಎಷ್ಟು ಕರ್ಮ ಮಾಡಿದ್ರು, ಹುಟ್ಟಿ ಬಂದು ಎಷ್ಟು ಕರ್ಮ ಮಾಡಿದ್ರು ಅದು ನಿನ್ನನ್ನು ದುಃಖದಿಂದ ಬಿಡುಗಡೆ ಮಾಡೋದಿಲ್ಲ. ಏನ್ ತಪ್ಪು ತಿಳುವಳಿಕೆಯಿಂದ ಆದಂತ ನಮ್ಮ ಅಜ್ಞಾನ ಅಥವಾ ದುಃಖ ಸರಿಯಾದ ತಿಳುವಳಿಕೆಯನ್ನು ಮಾಡ್ಕೊಂಡಾಗ ಹೌದು. ಮೋಟು ಮರದಲ್ಲಿ ಕಂಡಂತ ಕಳ್ಳನ ಭೀತಿ ಔಷಧ ಕೂಡ ಹೋಗ್ತೇನ್ರಿ. ಏನ್ ಮಾಡಿ ಹೋಗ್ತೈತಿ ಅದು? ಆ ಬಡ್ಡಿ ತಿಳುವಳಿಕೆ ಮಾಡ್ಕೊಂಡಾಗ ಹೋಗ್ತೈತಿ. ಇಲ್ಲಪ್ಪ ಕಳ್ಳಲ್ಲ ಬಾಡ್ಡಿದು. ಹಗ್ಗದಲ್ಲಿ ಕಂಡಂತ ಹಾವಿನ ಭೀತಿ ಅದು ಏನ್ ಮಾಡಿ ಹೋಗ್ತೈತಿ? ಹಗ್ಗ ತಿಳುವಳಿಕೆ ಮಾಡ್ಕೊಂಡಾಗ ಮಾಡ್ರೆ ಹೋಗ್ತೈತಿ. ಯಥಾರ್ಥ ವಸ್ತುವಿನ ಜ್ಞಾನ ಮಾಡ್ಕೊಂಡಾಗ ಹೋಗ್ತೈತಿ. ನಿನ್ನಲ್ಲಿ ಆದಂತ ಇದು ಅಜ್ಞಾನ ಏನದ, ತಪ್ಪು ತಿಳುವಳಿಕೆ ಏನೇನು ಕಲ್ಪಿಸ್ಕೊಂಡು ಕೂತಿ. ಯಥಾರ್ಥ ವಸ್ತುವಿನ ಜ್ಞಾನ ಮಾಡ್ಕೊಂಡಾಗ ನಿನಗೆ ಇದೆಲ್ಲ ಹೋಗಿ ನಿವಾರಣೆ, ದುಃಖ ರಹಿತ ಆಗಿರ್ಲಿಕ್ಕೆ ಬರ್ತದೆ. ಏನೂ ಇಲ್ಲ ಇದು ವಸ್ತು, ಅದು ಕೆಡಲಾರ್ದಂಥ ವಸ್ತುನ ನೀನು ಅದೇ ಅನ್ನೋದು ಅನುಭವಕ್ಕೆ ಬರ್ತದೆ. ಏನೇನೋ ಆರೋಪ ಮಾಡ್ಕೊಂಡು ಕೂತಿ ಅದರಲ್ಲಿ ಇದ್ದ ವಸ್ತುವಿನಲ್ಲಿ. ಈ ಆರೋಪಿತ ಭಾವ ತೆಗೆದು ಹಾಕುವುದರಿಂದ ಇದು ಅಧ್ಯಾತ್ಮದ ವ್ಯವಸಾಯ ಇರೋದು. ತಪ್ಪು ತಿಳುವಳಿಕೆಯನ್ನು ಕಳ್ಕೋ, ಈ ಸಮಸ್ಯೆನ ಎಲ್ಲ ಬಗೆಹರಿದ. ಏನ್ ಅದಕ್ಕಾಗಿ ನಿತ್ಯ ಇದ್ರ ಬಗ್ಗೆ, ನಮ್ಮ ಇರುವಿನ ಬಗ್ಗೆ ಹೇಳೋದು ಕೇಳೋದು ಬಿಡಬಾರ್ದು. ಹಿಂಗ ಕೇಳ್ಕೊಂತ ಹೋದಾಗ ನಮ್ಗೆ ಅನುಭವ ಬರೋಕೆ ಶುರು ಆಕೈತಿ. ಯಥಾರ್ಥ ಇರುವಿನ ಅನುಭವ ಆಗಕ್ಕೆ ಶುರು ಆಕೈತಿ. ಒಮ್ಮೆ ಅದರ ಜ್ಞಾನ ನಿನಗಾತು ಅನ್ನಿತು, ನಿನಗೆ ದುಃಖ ರಹಿತ ಆಗಿ ಎಂದೆಂದು ಬರೋದು ನಿನ್ನ ದುಃಖ. ಅಜ್ಞಾನ ಒಮ್ಮೆ ಸತ್ಯ ಅಂದ್ರೆ ಅದು ಹುಟ್ಟುದಿಲ್ಲ ಅಂದಾರ. ಜ್ಞಾನ ಒಮ್ಮೆ ಹುಟ್ಟಿತು ಅಂದ್ರೆ ಅದು ಸಾಯುದಿಲ್ಲ. ಒಮ್ಮೆ ದೃಢ ಆತಂದ್ರೆ ಸಮಾಧಿ ಒಂದಿ ಖಾತ್ರಿ ಮಾಡ್ಕೊಂಡೆ ಅಂದ್ರೆ ಎಂದೆಂದು ನಿನಗೆ ಅಜ್ಞಾನ ಅನ್ನುವಂಥದ್ದು ಇಲ್ಲ ಅನ್ನೋದು ಅನುಭವ ಬರ್ತದೆ. ಅಂಥ ಒಂದು ಅನುಭವಗಳ ಮುಖಾಂತರ ನಾವು ತಿಳ್ಕೊಬೇಕಾಗಿತ್ತು. ಏನ್ ಹೊರಗಿಂದ ಏನ್ ಹಿಡ್ಕೊಂಡು ಮೊದಲು ನಾನು ಇದ್ದೇನೆ ಅಂತ ತಿಳ್ಕೊಂಡಿದ್ದೆ ಅಂದ್ರೆ ಹೊರಗಿನ್ನೂ ಯಾವ ಇದ್ದಿಲ್ಲ, ಅನ್ಯವಾಗಿ ಏನೂ ಇಲ್ಲ. ಅಲ್ಲಿ ಇಂದ್ರಿಯಗಳ ವ್ಯಾಪಾರದಾಗ ಬಿದ್ದು ಯಾಕೆ ತಲೆ ಕೆಡ್ಸ್ಕೊತೀರಿಪ್ಪ? ಇಂದ್ರಿಯಗಳ ವ್ಯಾಪಾರದಾಗ ಬಿದ್ದವ್ರ ಹೆಣೆ ಬರ ಏನಾಗಿತ್ತು? ಇಷ್ಟೆಲ್ಲ ಹೇಳಿ ಕೇಳಿ ಎಚ್ಚರಗೊಳಿಸಿದ್ರು ಮತ್ತು ಅದ ಇದ್ರಾಗ ಬೀಳ್ತೇನೆ. ಯಾರು ಏನ್ ಮಾಡೋದು? ಹಾಗೆ ರಾತ್ರಿ ಕಂಡು ಬಾವಿ ಹಗಲಿ ಬೀಳ್ತೇನೆ. ಹೇಳ ಮಗ ಅವನು ಮಹಾತ್ಮರು ಎಚ್ಚರಗೊಳಿಸಿದ್ರು ಇವೆಲ್ಲ ಹಿಂಗದಪ್ಪ, ಇದ್ರ ಬೆನ್ನು ಹತ್ತಬೇಡ್ರಿ, ಹತ್ತಿದವ್ರ ಹೆಣೆ ಬರ ಏನಾಗಿತ್ತು ನೋಡ್ಬೇಕು. ಮತ್ತು ಅದ್ಯಾಕೆ ಆದಿತ್ತು, ನಾವು ಅದನ್ನ ಮಾಡ್ತೇನೆ ಅಂದ್ರೆ ಏನು? ಅಂತವ್ರಿಗೆ ಹೋಗ್ಕೊಂತ ಹೋಗೋಣ, ಹೇಳಕ್ ಹೋಗ್ಬಾರ್ದು ಅಂತವ್ರಿಗೆ.
ಕಂಡು ಕೇಳಿ ಮತ್ತೆ ಮೋಹಿಪರಿ. ನೋಡ್ತಿ ಅದನ್ನು ಮಾಡಿದವ್ರು ಏನಾಗ್ಯಾರ, ಗಳಿಸಿದವ್ರು ಏನಾಗ್ಯಾರ, ಹೊಂದಿದವ್ರು ಏನಾಗ್ಯಾರನ್ನು ಇತಿಹಾಸದೊಳಗೆ ನೋಡ್ತಿ, ಈ ಸದ್ದನ್ನು ನೋಡ್ತಿ, ಹಿಂದ ಆಗಿ ಹೋದವ್ರು ಏನೇನು ಮಾಡ್ಯಾರ ಇವನ್ನೆಲ್ಲ ಇದ್ರ ಬಗ್ಗೆನೂ ಹೊಡೆದಾಡಿ ಸತ್ತಿದ್ದೇವಲ್ಲ. ಆ ಹೆಣ್ಣಿಗಾಗಿ, ಮಣ್ಣಿಗಾಗಿ, ಹೊಣ್ಣಿಗಾಗಿ, ಹೌದಿಲ್ಲ, ಬರೇ ಇದರ ಸಂಬಂಧ ಹೊಡೆದಾಡಿ ಸತ್ವ. ಆದ ತೃಪ್ತಿ ಅನ್ನೋದಿಲ್ಲ ಇಲ್ಲ. ಅದಕ್ಕೆ ಇಂದ್ರಿಯಗಳ ವ್ಯಾಪಾರಕ್ಕೆ ಬಿದ್ದ ಯಾಕೆ ತಲೆ ಕೆಡಿಸ್ಕೊತೀರಿ? ಓದೋದು, ಹೇಳೋದು, ಕೇಳೋದು, ಅದರಿಂದ ಅದನ್ನು ಸರಿಯಾಗಿ ಉಪಯೋಗ ಮಾಡ್ಕೊಳ್ಳಿಲ್ಲ ಅಂದ್ರೆ ಪ್ರಯೋಜನ ಏನಂಗ? ಮತ್ತು ಎಂದಿನಂತೆ ಅದರಾಗ ಆಸಕ್ತಿ, ಅದನ್ನ ಮಾಡ್ಬೇಕು, ಅದನ್ನ ಹೊಂದಬೇಕು, ಅದಕ್ಕಾಗಿ ಪ್ರಯತ್ನ ಮಾಡೋದು. ನಿಜವನ್ನ ತಿಳಿದ ಮ್ಯಾಗ ಬ್ಯಾಡಪ್ಪ, ಇದ್ರ ಸಹವಾಸ ಸಾಕು ನಮಗಂತೇಳಿ ಉದಾಸೀನ ಆಗಿತ್ತು. ಪ್ರಾರಬ್ಧ ಪ್ರಕಾರ ಏನು ಬಂದದ್ದು ಬರಲಿ, ಇದ್ದದ್ರಾಗ ನಾವು ಆ ಇರುವಿನ ಗಿಡ ಲಕ್ಬಿಟ್ಟು ಆ ಜ್ಞಾನವನ್ನು ಮಾಡ್ಕೊಂಡು ಸಾಕಿದ್ರು ಬ್ಯಾಡಿದ್ರು ಸಹವಾಸ ಅಂತ. ಎಲ್ಲೋ ಒಬ್ಬಗೆ ಹೊಳೆದ್ರೆ ಹೊಳಿಬೇಕಿತ್ತು, ಪುಣ್ಯದ ಜೋರಿದ್ರು ನಾವು ಇದ್ರ ಲಾಭ ಮಾಡ್ಕೊ. ಸಂಕಲ್ಪ ವಿಕಲ್ಪಗಳ ಮನಸ್ಸಿನ ಸ್ವರೂಪ. ಮನಸ್ಸಂದ್ರೆ ಅದ ಸಂಕಲ್ಪ ವಿಕಲ್ಪಾತ್ಮಕಂ ಈ ಮನಃ. ಸಂಕಲ್ಪ ವಿಕಲ್ಪಗಳನ್ನ ಮಾಡೋದು ಮನಸ್ಸು ಅಂತ. ಹೌದು, ಸಂಕಲ್ಪ ವಿಕಲ್ಪ ರಹಿತ ಆದ್ಮೇಲೆ ಅಲ್ಲಿ ಮನಸ್ಸಿಗೆ ಅಸ್ತಿತ್ವ ಇಲ್ಲ. ಅದಕ್ಕೆ ನಾವು ವಿವೇಕದಿಂದ ಈ ಸಂಕಲ್ಪ ವಿಕಲ್ಪಗಳನ್ನೆಲ್ಲ ನಾಶ ಮಾಡ್ಕೋಬಹುದು. ಈ ಭಾವ ಬರಬಾರ್ದು ನಮಗೆ. ಆರಾಮ್ ಇರ್ಬೇಕನ್ನೋ ಹಂಗಿದ್ರೆ ನಿನ್ನ ಕೆಲಸ ನೀ ಮಾಡ್ಕೊಂಡು ಒಲ್ಲೆ ಅಂದ್ರೆ ಹೋಗ್ಕೊಂತ ಹೋಗು. ಈ ಶರೀರಾದಿಗಳ ನಾನಂತ ಯಾರ್ಯಾರು ತಿಳ್ಕೊಂಡಾರ ಅವರೆಲ್ಲರೂ ಅಜ್ಞಾನಿಗಳು. ಇದ ಕೆಟ್ಟ ಅಭ್ಯಾಸ ನಮ್ಗೆ. ದೇಹ ತಾದಾತ್ಮ್ಯ ಭಾವ ಉಳ್ಳವರು ಎಲ್ಲರೂ ಅಜ್ಞಾನಿಗಳು. ಅಜ್ಞಾನಿ ಅಲ್ಲವೇ ಜೀವನೇ ನೀನು ಸುಜ್ಞಾನಿ ಎಂದು ನುಡಿಬರೆ, ನೀನು ಪರಿಶುದ್ಧ ಚೈತನ್ಯ ನೀನಾಗಿದ್ದು ಈ ಜಡ ಪಂಚಭೂತ ದೇಹವಿದ ನೀನೆಂಬೆ ಅಂತ. ಕಾಮಕ್ರೋಧಾದಿಗಳ ವಿಕಾರಗಳೆಲ್ಲ ಮನಸ್ಸಿನಾಗ ಅದ. ಮನಸ್ಸು ನಿದ್ರೆಯೊಳಗ ತನ್ನ ಎಲ್ಲವನ್ನು ಅಡಗಿಸಿಕೊಂಡಿರ್ತೈತಿ. ಅವನ್ನೆಲ್ಲ ಎಲ್ಲ ವಾಸನೆಗಳನ್ನು ಅಡಗಿಸ್ಕೊಂಡು ನಿದ್ರೆಯೊಳಗೆ ಅಡಗಿರ್ತೈತಿ, ನಾಶ ಆಗಿರೋದಿಲ್ಲ. ಆದ್ರೆ ಜ್ಞಾನ ಸಮಾಧಿ ಹತ್ತಬೇಕಾದ್ರೆ ಪೂರ್ಣ ಅವೆಲ್ಲ ಕಾಮಕ್ರೋಧಾದಿಗಳು ಪೂರ್ಣ ನಾಶ ಆದಾಗ ಸಮಾಧಿ ಹತ್ತೈತಿ. ಅವಾಗ ನಿದ್ದೆ ಎತ್ತಿದಾಗ ನಿದ್ರಿ ಕೂಡ ಆರಾಮಿನ ಕೂಡ ಆರಾಮನೇ ಇರ್ತೈತಿ. ಅಲ್ಲಿ ಯಾವ ವಿಕಾರನೂ ಆಗುದಿಲ್ಲ. ಅಲ್ಲಿ ಆರಾಮಿಗೆ ಏನು ಕಾಮಕ್ರೋಧಾದಿಗಳು ತನ್ನ ವಿಕಾರವನ್ನು ಹಚ್ಚಲಾರು. ಆರಾಮಿನ ಕೂಡ ಆರಾಮಾಗಿ ಉಳಿದಿರ್ತದೆ. ಇಷ್ಟೆಲ್ಲ ಕೇಳಿ ತಿಳ್ಕೊಂಡು ಸುಖಿ ಆಗ್ಬೇಕನ್ನೋ ಪುಣ್ಯಾತ್ಮರಿಗೆ ಅಷ್ಟ ಇದನ್ನ ಮಾತು ಹೇಳ್ಬೇಕ್ರಿ. ಭಾಗ್ಯದವ್ರಿಗೆ ಇದನ್ನ ಹೇಳಕ್ ಹೋಗಬಾರ್ದು. ಅಧ್ಯಾತ್ಮದ ಹಸಿವು ಇದ್ದವಾಗ ಇದನ್ನ ಹೇಳ್ಬೇಕಂತ. ಹಸಿವು ಇಲ್ದವಾಗ ಅದೇನೋ ಹೋಗಿತ್ತು ಬಾಟಿ ತುಂಬಿದವ ಹೋಗಿ ಮುಳು ಅಂತೇಳಿ. ಅಧ್ಯಾತ್ಮದ ಹಸಿವು ಇಲ್ಲದವಂಗೆ ಹೇಳಿರು ಇದನ್ನ ನಾಟೋದನ್ನಿಲ್ಲ. ಅದಕ್ಕೆ ಅದು ತಾಗದೆ ಬಾಗದು, ಬಿಸಿಯಾಗದೆ ಬೆಣ್ಣೆ ಕರಗದು ಅಂತ ಅದು ಬರಬೇಕು. ನಮಗೆ ಕಷ್ಟಗಳು ಬಂದಾಗ ಗೊತ್ತಾಗುವುದಿಲ್ಲ. ಇವೆಲ್ಲ ಅನುಕೂಲ ಆಗಿ ಎಲ್ಲಿ ಮಟ್ಟ ಅನುಕೂಲ ಆಗಿರ್ತಾವ ಇವೆಲ್ಲ ನಿಮ್ಗೆ, ಹೌದಿಲ್ಲ? ಈ ಶರೀರನ ಪ್ರತಿಕೂಲ ಆಗೈತೆ ಅಂದ್ರೆ ಅವಾಗ ಯಪ್ಪ ಏನ್ ಮಾಡ್ಲಿವೋ ನಾನು ಅಂತ. ಅವಾಗ ಏನ್ ಹಂಗ ಗರ್ಭಡಿಸ್ತಾನೆ, ಏನ್ ಮಾಡ್ಲಿವೋ ಯಪ್ಪ ನಾನು ಅಂತ್ಯ ಕಾಲಕ್ಕೆಲ್ಲ ಹಿಂಗ್ ಮಾಡಿದೆ. ಮೊದಲಿರ್ತಾ ಇದ ಸಂಸ್ಕಾರ ಆಗಿತ್ತಂದ್ರೆ ಇದು ಸಂಬಂಧ ತಪ್ಪಿಸ್ಕೊಂಡು ಇದ್ದ ವಸ್ತುವಿನ ಕಡೆ ಎಲ್ಲ ಕೊಟ್ಟಿತ್ತಂದ್ರೆ ನಿಜವಾದ ಇರುವಿನ ಅನುಭವ ನೀವು ಮಾಡ್ಕೊಂಡಿದ್ದೆ ಅಂದ್ರೆ ಇಷ್ಟೆಲ್ಲ ಯಾಕೆ ತ್ರಾಸಕ್ಕಿತ್ತು? ಮೊದಲ ಅದಕ್ಕೆ ಎಚ್ಚರಿಕೆ ಕೊಟ್ಟಾರ ಮಹಾತ್ಮರು, ಮೊದಲು ಮಾಡ್ಕೋ ಈ ಕೆಲಸ. ನೀವು ಯಾವ ಹೊತ್ತಿನ ಕೈ ಕೊಡ್ತಾವೋ ಹೇಳಕ್ ಬರ್ದು ನಿಮ್ಗೆ. ಬರುವನ ದಾಳಿದ ನಾವೇನ್ ನಂಬ್ಕೊಂಡು ಕೂತೀವಿ ಆ ವಸ್ತುಗಳು ಎಲ್ಲವೂ ಕೈ ಕೊಟ್ಟು ನಂಬಬೇಡ. ಅಸ್ಥಿರವಾದದ್ದು ಅದು. ಎಂದೂ ಇದರ ಬಗ್ಗೆ ಇದನ್ನು ಅವಲಂಬಿಸಿಕೊಂಡು ಸುಖ ಹೊಂದಬೇಕನ್ನು ಇಚ್ಛಾ ಇಟ್ಕೊಂಡು ಅವನು ತ್ಯಾಗ ಮಾಡಿ. ಎಲ್ಲಿ ತನಕ ತ್ಯಾಗ ಮಾಡಿದ್ರು ಅಲ್ಲಿ ತನಕ ಇದ್ರ ದುಃಖ ನಿನಗೆ ಬಿಡುದು. ಇಚ್ಛೆಯೇ ಸಂಸಾರವು ಅದು ಇಲ್ಲದಿರುವುದೇ ನಿರ್ವಾಣವು ಅಂತ. ಅದಕ್ಕೆ ಮೋಕ್ಷ ಅಂತ.
ಇಚ್ಛೆಯನ್ನು ನಾಶಗೊಳಿಸುವುದು ದುಸ್ಸಾಧ್ಯವಾದರೆ ಅಂಥವನಿಗೆ ಗುರುಪದೇಶ ಶಾಸ್ತ್ರಗಳು ವ್ಯರ್ಥವಾಗಿ ಹೋಗುವು ಅಂತ. ಈಗ ಅವನು ಕಳ್ಕೊಳ್ಳಿಲ್ಲ ಅಂದ್ರೆ ಹೇಳಿದ್ದು ಎಲ್ಲ ವ್ಯರ್ಥ, ಅದರಾಗ ಇಚ್ಛಾ ಇಟ್ಕೊಂಡು ಕುಂತ್ರೆ ಏನ್ ಮಾಡಿದಂಗ. ಎಲ್ಲಿ ಹಿಡದಿ ಮನಸ್ಸಿನಾಗ ವಿಷಯಗಳ ಇಚ್ಛೆ ಮನಸ್ಸಿನಾಗ ಒಳಗೆ ಹಿಡ್ಕೊಂಡು ಕುಂತೀವಿ, ಮನಸ್ಸಿನಾಗ ಬಿಡುದದ, ತಿಳಿದ ಕೈ ಬಿಡೋದನ್ನ. ಬಿಟ್ಟಾಗ ದೊರೆಯುವಂತ ಸುಖ ಹಂಗ ಬಿಡ್ಬೇಕು ಅನ್ಕೊಂತ ಸುಗುರ ಬಿಡ್ಬೇಕಂತ ದಿನ ಅಂತಿ ಬಿಟ್ಟು ಅನುಭವ ಮಾಡ್ಕೊಳಕ್ ಯಾಕಲ್ಲಿ ಅಂತ. ಸದ್ದ ಬಿಟ್ರೆ ಸದ್ದ ಅನುಭವ ಬರ್ತೈತಿ. ರೋಕಡಿ ಅದು ಉದ್ರಿ ಏನಲ್ಲ. ಈಗ ಬಿಟ್ರೆ ನಾಳೆ ಬರ್ತೈತಿ, ನಾಳೆ ಬರ್ತೈತಿ, ಎಲ್ಲ ಆಗಿಂದಾಗ ನಗದ. ಬಿಡದ ಕೂಲೆ ಆಗಿಂದಾಗೆಲ್ಲ ಬಿಡು ಪುರುಷತ್ಲೆ ಅನುಭವ ಬರ್ತದೆ. ರೋಕಡಿ ಐತೆ, ಉದ್ರಿ ಏನಲ್ಲ. ಏನೇನೋ ಸಮುದ್ರ ಮಾಡೇವಂತೀರಲ್ರಿ. ಯಾವ ಜನ್ಮದ ಶರೀರ ಉಳ್ದೈತಿ ಸರ್? ಯಾವ ಜನ್ಮದ ಗಂಟು ಗದರಿ ಉಳ್ದಾವ ನೀವು? ಏನ್ ಮಾಡ್ದ ಅವನ್ನೆಲ್ಲ ಮಾಡಿ ಅದ್ಭುತ ಇವನ್ನೆಲ್ಲ ಮಾಡಬಹುದು, ಪವಾಡಗಳನ್ನು ಮಾಡಬಹುದು. ಅವು ಉಳ್ದಾವನ? ಪವಾಡ ಮಾಡೋರು ಉಳ್ದಾರನ? ಅವರು ಬಾಳ ದಿನ ಬದುಕಿದ್ದಪ್ಪ ಅಹವಾರ ಉಳ್ದನ? ಉಳ್ದಾರನ್ರಿ? ಎಷ್ಟು ದಿನ ಬದುಕಿರ ಉಳಿದ್ರನ ಅವರು? ಏನ್ ಮಾಡಿದಂಗ? ಕಲ್ ಪಡಿ ಮ್ಯಾಗ ಉಚ್ಚಿ ಹೋದ್ರ ಬಂಗಾರ ಆಕೈತಿ ಅನ್ನೋ ಹೊತ್ನ್ಯಾಗ ಅವನ್ನೆಲ್ಲ ತಗೊಂಡು ಏನ್ ಮಾಡವನಿ ಅಂತಿದ್ರ ಅಜ್ಜ. ನಮ್ಮ ಅಪ್ಪ ಹೇಳಿದ್ದಾನು, ಬಸನಗೌಡ ನೀನು ಕಲ್ಪಡಿ ಮ್ಯಾಗ ಉಚ್ಚಿ ಇರ್ಲಿ ಸಂಕಲ್ಪ ಮಾಡಿ, ನಿಮ್ ಮುಚ್ಚಿ ಎಲ್ಲಿ ಮಠ ಹಿಡಿತೈತಿ ಎಲ್ಲಿ ಮಠ ಬಂಗಾರ ಆಕೈತಿ ನೋಡಂತ ಶಿವಾನಂದ ಅಜ್ಜ ಅವರ ಅದ್ದಿದ್ರು ಪಂಡಿತರಿಗೆ ಇವ್ರಿಗೆ. ಅಂತ ಹಂಗಂತ ಇತ್ತಂತ ಅವ್ರ ಸ್ಥಿತಿ. ನಮ್ಮಪ್ಪ ಹೇಳಿದ ಮಾತಿನ ಮ್ಯಾಗ ನಂಬಿಕೆ ಇಟ್ಟು ಹೋದ್ರ ಆಕೈತಿಲ್ವ ಅಂತಂದ. ನನಗ ಕೇಳಿದ್ರ ಅಜ್ಜ ಅವ್ರೊಮ್ಮೆ, ವಿದ್ಯಾರ್ಥಿಪುರದಾಗಿದ್ದಾಗ ಅಲ್ಲಿ ಒಂದು ಗೋಡಂಬಿ ಗಿಡ ಇತ್ತು. ಹೊರಗೆ ಹೋಗಿ ಬಂದ ರೆಡ್ಡಿ ತಿಮ್ಮಾಪುರದಾಗ ಒಳಗದು ಹಿಂಗ ಸ್ತೋತ್ರ ಶುರು ಮಾಡಿದ್ರು. ಅಜ್ಜಾರಿಗೆ ಚೆರಿಗೆ ನೀರ್ ಹಾಕಿ ಕೈ ತಕ್ಕೊಳಕ್ ಕೈ ನೀರ್ ಹಾಕಪ್ಪ ಅಂದ್ರೆ ಗೋಡಂಬಿ ಗಿಡ ನೋಡಿದ್ರ ಇವೆಲ್ಲ ಬಂಗಾರ ಆಗ್ಲಿ ಅಂದ್ರೆ ಸಂಕಲ್ಪ ಮಾಡ್ರೆ ಅಕ್ಕವಿಲ್ಲೋ ಅಂತಂದ್ರ ನಾ ಸುಮ್ಮನೆ ನಿತ್ಯ ಅಕ್ಕವಿಲ್ಲೋ ಅಂತ ಮತ್ತಂದ್ರು. ನೋಡ್ರಿ ಬೇಡ ಮತ್ತ ಅಂದ್ರು. ಹಿಂಗೆಲ್ಲ ಉದ್ಗಾರ ಬಂದಿತ್ತು ಒಮ್ಮೆ. ಅಂತ ಪವರ್ ಇತ್ತು ಅಂತ ಐತಂತ ಒಮ್ಮೆಮ್ಮೆ ವ್ಯಕ್ತಕ್ಕಿತ್ತದ. ಇದೆಲ್ಲ ಬಂಗಾರ ಅಂದ್ರೆ ಅಕ್ಕತಿಲ್ವ ಅಂತ ನನಗೇನು ಸುಮ್ಮನೆ ನಿಂತ ಅಕ್ಕತಿಲ್ವ ಅಂತ ಬೆದರ್ಸಿ ಹ್ಞೂನ್ರಿ ಮತ್ತ ಬೇಡ ಮತ್ತ ಹಿಂಗೆಲ್ಲ ಬೇಕಾದ್ ಮಾಡುವುದು ಸಂಕಲ್ಪ ಶಕ್ತಿ ಏನ್ ಮಾಡೋದು ತಗೊಂಡ. ಹೌದಿಲ್ಲ? ಬಹಳಷ್ಟು ಗಳಿಸಿ ಏನ್ ಮಾಡೋದು ಬಹಳಷ್ಟು ಬಂಗಾರ. ಅದಕ್ಕೆ ಮಹತ್ವ ಬರುದಿಲ್ರಿ. ಈ ಕಲ್ಲು ಕಟ್ಟಿಗೆ ಅದಾವ, ಅವು ಏನ್ ಕೆಂಗಲ್ ಬೀಳ್ಗಲ್ಲ ಅದಂಗ ಅಕ್ಕವು. ಹೌದಿಲ್ಲ? ಏನ್ ಮಾಡೋದು ಅವಕ್ಕೆ ಮಹತ್ವ ಬರುದಿಲ್ಲ. ಗಂಧ ಇಲ್ಲಿ ಬಂದಾಗ ಅಷ್ಟ ಅದಕ್ಕೆ ಕಿಮ್ಮತ್ತು, ಒಣದಾಗಿದ್ದಾಗ ಅದಕ್ಕೆ ಕಿಮ್ಮತ್ ಇರ್ತೈತಿ. ಯಾಕ್ರಿ? ಎಲ್ಲ ಗಂಧದ ಗಿಡನಪ್ಪ ಅದೆಲ್ಲ. ಹೌದಿಲ್ಲ? ಹಂಗೆಲ್ಲ ಬಂಗಾರನ ಆದ್ರೆ ಅದಕ್ಕೆ ಕಿಮ್ಮತ್ ಸಿಗುದಿಲ್ಲ. ಹೌದಿಲ್ರಿ? ಏನ್ ಮಾಡೋದಂತ ತಗೊಂಡ ಉಪಯೋಗ ಏನ್ ಬರೋದು? ಸ್ವಾರ್ಥವನ್ನು ಬದಿಗಿಟ್ಟು ಎರಡನೇದವರಿಗೆ ಉಪಕಾರ ಮಾಡೋದನ್ನು ಕಲೀರಿ. ಪೂಜ್ಯ ಆಗ್ಬೇಕಾತಂದ್ರೆ ಸ್ವಾರ್ಥವನ್ನು ತ್ಯಾಗ ಮಾಡಬೇಕು. ಸ್ವಾರ್ಥಿಗಳಾದವರು ಪೂಜ್ಯ ಆದ್ರು, ಸ್ವಾರ್ಥವನ್ನು ತ್ಯಾಗ ಮಾಡಿದವರು ಪೂಜ್ಯರಾದರು ಜಗತ್ತಿನಾಗ. ಅವರ ನೆನಪು ಅಜರಾಮರವಾಗಿ ಉಳಿತು. ಈ ಬಾಳೆಗೆ ಬಡ್ಕೊಂಡು ಸದ್ದುತ್ತರು ನೆನಪು ಯಾರು ಮಾಡ್ತಾರ್ರಿ?
ನಿಮ್ಮ ಅಜ್ಜ ಮುತ್ತಜ್ಜನ ನೆನಪು ನಿನಗ ಉಳಿದಿಲ್ಲ. ಯಾವ ಇದ್ದನು ಬಿಡಪ್ಪ ಮರ ಅಂತಿ. ನಿಮ್ಮ ಅಜ್ಜನ ಅಜ್ಜ ಯಾವ ಅಂದ್ರೆ ಗೊತ್ತೈತಿ ನಿನ್ಗೆ? ಅದೇ ತಗೋ ನೀನು, ಅದು ಯಾರು ಬಡ್ಕೊಂಡದು ಸತ್ತು ಹೋಗೈತದ. ಹೌದಿಲ್ಲ? ಸಾವಿರಾರು ವರ್ಷಗಳಿಂದ ಸ್ವಾರ್ಥವನ್ನು ಬದಿಗಿಟ್ಟು ಇನ್ನೊಬ್ಬರಿಗೆ ಜಗತ್ತಿಗೆ ಉಪಯೋಗ ಬದ್ದವರ ನೆನಪು ಇನ್ನೂ ಉಳಿದತ್ತೆ ಅಜರಾಮರವಾಗಿ. ಅದಕ್ಕೆ ಅವರು ಪೂಜ್ಯರಾದ್ರು. ಸ್ವಾರ್ಥವನ್ನು ಬದಿಗಿಟ್ಟು ಇನ್ನೊಬ್ಬರಿಗೆ ಹಿತವನ್ನ ಯಾರು ನೋಡ್ರಿ ಅವರು ಜಗತ್ತಿಗೆ ಪೂಜನೀಯರಾದ್ರು. ಅದನ್ನು ನಾವು ಮಾಡ್ಬೇಕಾಗಿತ್ತು. ಜಗತ್ತಿಗೆ ಉಪಯೋಗ ಬರೋದು ಏನಾದ್ರು ಮಾಡ್ಕೊ. ನಡೀತೈತಿ ನಿನ್ನಿಂದ ಅನ್ನೋಂಗಿದ್ರೆ ಅಂತ ಅದನ್ನ ಮಾಡಿ ಹೋಗ್ಬೇಕು ಅಂತಿದ್ರು ಅಜ್ಜ ಅವ್ರು. ಕರ್ತೃತ್ವಶಾಲಿ ಇದ್ದಂಥವ್ರು ಏನದಾರ ಜಗತ್ತಿಗೆ ಉಪಯೋಗ ಬರುವಂಥದ್ದನ್ನು ಮಾಡಿ ಹೋಗ್ಬಿಡ್ಬೇಕು ಅಂತ. ಬರೇ ಬಾಳೆಕೆ ಬಡ್ಕೊಂಡು ಸತ್ವಾಗ್ಯದ. ಜನ್ಮ ಎಲ್ಲ ವ್ಯರ್ಥ ಆತ. ಬರೀ ಸ್ವಾರ್ಥಕ್ಕಾಗಿ ಬದುಕಿದ್ದು ನಿರರ್ಥಕ ಜನ್ಮ ಅಂತ. ಸ್ವಾರ್ಥವನ್ನು ಬದಿಗಿಟ್ಟು ಪರಾರ್ಥಕ್ಕಾಗಿ ನೀನು ಬದುಕು ಅದನ್ನು ಉಪಯೋಗ ಮಾಡ್ಕೊಂಡು ಅದು ಬದುಕು ಸಾರ್ಥಕ ಆತು ಅಂತ. ಇದ್ದು ತೋರಿಸಿದ್ರು ಇರಾಕ್ ಬರ್ಲು ಅಂದ್ರೆ ಹೆಂಗ ಬದುಕಿದ್ರು ಅವರು? ಕಾಯಂ ಶಾಂತಿ ಕೊಡ್ತಕ್ಕಂಥದ್ದು ಯಾವ್ದೈತಿ ಅದಕ್ಕೆ ವಿದ್ಯಾ ಅಂತ ಕರೀತಾರೆ. ಅದಕ್ಕೆ ಪರಾವಿದ್ಯೆ ಅಂತ ಕರೀತಾರೆ. ಒಂದು ಅಪರಾವಿದ್ಯೆ, ಒಂದು ಪರಾವಿದ್ಯೆ ಅಂತ. ಲೌಕಿಕ ಜ್ಞಾನ, ಜಗತ್ತಿನ ಜ್ಞಾನ ಅಪರಾವಿದ್ಯೆ. ಪರಾವಿದ್ಯೆ ಅಂದ್ರೆ ಬ್ರಹ್ಮ ವಿದ್ಯೆಗೆ ಅಂತ. ಶ್ರೋತ್ರಿಯತ್ವ ಇರ್ಲಿಕ್ಕೂ ಬ್ರಹ್ಮನಿಷ್ಠತ್ವ ಇರ್ಬೇಕು ನೋಡ್ರಿ. ನಿಜವಾಗಿ ನನಗೆ ಕೇಳಕ್ ಬರ್ಲಿಕ್ಕೂ ಅನುಭವ ತಗೊಂಡಿರ್ಬೇಕು ನೀನು. ಅದ ಅನುಭವ ತಗೊಂಡಾಗ ಭಾಳ ಮಂದಿ ಹೇಳೋರದೇವೆ, ಅದನ್ನ ಅನುಭವ ತಗೊಳಕ್ ಆಗೋದಿಲ್ಲ. ಹೇಳೋದು ಐತಿ, ಅನುಭವಕ್ಕೆ ತಗೋದು ಐತಿ. ಅವ ಶ್ರೋತ್ರಿಯ ಬ್ರಹ್ಮನಿಷ್ಠ ಅಂತ. ಎಲ್ಲಾ ವೇದ ಉಪನಿಷತ್ತುಗಳ ಸಾರವನ್ನು ಅವ ಹೇಳ್ತಾನ, ಅದನ್ನ ಅನುಭವಕ್ಕೆ ತಗೋತಾನ. ಎರಡೂ ಇರೋದು ಬಹಳ ಕಠಿಣ. ಅವ ಹೇಳಕ್ ಬರ್ತೈತಿ, ಇರಾಕ್ ಬರೋದಿಲ್ಲ. ಎಲ್ಲ ಬಿಚ್ಚಿ ಹೇಳ್ತಾನ. ಯಾಕ್ರಿ? ಅದು ಏನೈತಿ, ಅಡಿಗೆನ ಸೌಟ್ ಇದ್ದಂಗ ಅದ. ಅದಕ್ಕೆ ಏನೇನು ಸ್ವಾದ ಇಲ್ಲ. ಅದಕ್ಕೆ ಎಲ್ಲಾ ಹೇಳ್ತೈತಿ, ಕಟ್ಯಾಡ್ಸ್ತೈತಿ ಎಲ್ಲಾ ಸೌಟ್. ಹೌದಿಲ್ಲ? ಎಲ್ಲಾ ಇದ್ರಾಗೂ ಅಡ್ಡಾಡ್ತೈತಿ ಅದ. ಎಲ್ಲ ಐತಪ್ಪ ಇವಂಗೆಲ್ಲ. ಅದಕ್ಕೆ ಏನೇನೋ ಸ್ವಾದ ಇರಲ್ಲ, ಸೌಟ್ ಇದ್ದಂಗ ಅಂತ ಅದು. ಇದು ಅನುಭವಿ ಇದ್ದಾವ ಬ್ರಹ್ಮನಿಷ್ಠ, ಬ್ರಹ್ಮ ಭಾವದಲ್ಲಿ ನೆಲೆಯಾಗಿ ನಿಂತವನು. ಅದು ಅನುಭವ ಐತಿ. ಯಾವಾಗ ಬೇಕವಾಗ ಅವಾಗ ಅಸ್ಥಿ ಹೊಂದಕ್ ಬರ್ಬೇಕು. ಇಚ್ಛಾ ಮಾಡಿದ್ರೆ ಆ ಭಾವದಾಗ ಇರಾಕ್ ಬರ್ಬೇಕು. ಬ್ರಹ್ಮನಿಷ್ಠತ್ವ ಅಂತ ಅದಕ್ಕಂತ. ಇಚ್ಛಾ ಮಾಡಿದ್ರೆ ಹತ್ಬೇಕು. ಅದು ಜ್ಞಾನ ಸಮಾಧಿಸಿ ಹತ್ಬೇಕು ನೋಡಿ. ಅದಕ್ಕೆ ಬ್ರಹ್ಮನಿಷ್ಠತ್ವ ಅಂದ. ಬ್ರಹ್ಮನಿಷ್ಠ ಸಿಗೋದು ಬಹಳ ಕಠಿಣ. ಹೇಳೋರು ಕೇಳೋರು ಬಹಳ ಮಂದಿ ಇದಾರೆ. ಆದ್ರೆ ಬ್ರಹ್ಮನಿಷ್ಠತ್ವ ಇರ್ಬೇಕು. ಬ್ರಹ್ಮನಿಷ್ಠತ್ವ ಇತ್ತಂದ್ರೆ ಶ್ರುತಿ ತಾನೇ ಬೆನ್ನ ಹತ್ತಿ ಬರ್ತೈತಿ. ಅದು ಎಲ್ಲಾ ಶ್ರುತಿ ಸ್ಮೃತಿಗಳು, ವೇದ ಉಪನಿಷತ್ತುಗಳ ನಾಯಿ ಹಂಗೆ ತಾನೇ ಬೆನ್ನ ಹತ್ತಾವ. ವೇದಗಳು ಬೆನ್ನ ಹತ್ತಿ ಬರ್ಲಿಕ್ಕಿಲ್ಲ ಅಂದ್ರಲ್ಲ, ಒದ್ದಾಡ್ಲಿಕ್ಕೆ ಲೌಡ್ ಅಂತಿದ್ರು ಅಜ್ಜ ಅವರು. ಅನುಭವದ ಬೆನ್ನ ಹತ್ತಿ ಬರ್ಲಿ. ಅದು ಬ್ರಹ್ಮನಿಷ್ಠರ ಅನುಭವನ ಶ್ರುತಿ, ಅದ ವೇದಗಳು. ಗುರುವಚನವೇ ಶ್ರುತಿ, ಗುರುವಚನವೇ ಶ್ರುತಿ, ಗುರುವಚನವೇ ಸರ್ವವು ನೀಳೆ ಅಂತ ಹೇಳಿದಂಥ ಅನುಭವದ ಮಾತು ಅದಕ್ಕೆ ಶ್ರುತಿ ಅಂತಾರೆ. ಕೇಳಿದ್ದು ಶ್ರುತಿ, ನೆನಪಿಟ್ಟುಕೊಂಡದ್ದು ಸ್ಮೃತಿ. ಎಲ್ಲರೂ ಮಾಡುವ ಒಂದು ಅಜ್ಞಾನ ನಿದ್ರೆ, ಇನ್ನೊಂದು ಯೋಗಿಗಳು ಮಾಡುವ ಯೋಗ ನಿದ್ರೆ, ಜ್ಞಾನ ನಿದ್ರೆ. ಯೋಗ ನಿದ್ರೆಯಾದ ಸಮಾಧಿಯನ್ನು ಅಭ್ಯಾಸ ಮಾಡಬೇಕು. ಇದೇ ಜೀವನದ ತುಟ್ಟ ತುದಿಯ ಗುರಿ. ಹೌದು, ಅಂದಾಗ ಜನ್ಮ ಸಾರ್ಥಕ ಆತ್ಮ. ಯೋಗ ಸಿದ್ಧೇತಿ ಅಂದ್ರೆ, ಸಮಾಧಿ ಸಿದ್ಧೇತಿ ಅಂದ್ರೆ ಹುಟ್ಟಿದ್ದಕ್ಕೂ ಸಾರ್ಥಕ ಆತ್ಮ, ಜನ್ಮ ಸಾರ್ಥಕ ಆತ್ಮ ಅಂತ.
ಜ್ಞಾನಿಗಳಿಗೆ ಶ್ರೀಮಂತರಲ್ಲಿ, ಬಡವರಲ್ಲಿ, ಶತ್ರುಗಳಲ್ಲಿ, ಮಿತ್ರರಲ್ಲಿ ಭೇದವಿರಲಾರದು. ಎಲ್ಲರನ್ನ ಸಮಭಾವದಿಂದ ನೋಡ್ತಿರ್ತಾನೆ. ದೊಡ್ಡವರು ಸಣ್ಣವರು. ಗವಿಹಸ್ತಿನಿ ಸುನೀಚೈವ ಶುಪಾಕೇಚ. ಬ್ರಾಹ್ಮಣೇ ಗ್ರವಿಹಸ್ತಿನಿ ಸುನೀಚೈವ ಶುಪಾಕೇಚ ಪಂಡಿತ ಸರ್ವತ್ರ ಸಮದರ್ಶನ ಅಂತ. ಇವ್ ಬ್ರಾಹ್ಮಣ ದೊಡ್ಡ ಕುಲದವ ಯಾಕ್ರಿ, ಇವ ಹೊಲೆಯ ಯಾಕ್ರಿ, ಇದು ದೊಡ್ಡ ಪ್ರಾಣಿ ಗವಿಹಸ್ತಿನಿ, ಇದು ಆಡು ಆಣಿ, ಸಣ್ಣ ಪ್ರಾಣಿ, ದೊಡ್ಡ ಪ್ರಾಣಿ, ಸಾಹುಕಾರ ಬಡವರ ಏನೂ ನೋಡುದಿಲ್ಲ. ಅದರ ಕಡೆ ಲಕ್ಷ್ಯ ಇರುವುದಿಲ್ಲ. ಎಲ್ಲರನ್ನ ಸಮಾನ ದೃಷ್ಟಿಯಿಂದ ಎಲ್ಲರಲ್ಲಿ ಇರ್ತಕ್ಕಂಥ ಒಂದ ಅವು ಕರ್ಮಕ್ಕನುಸಾರವಾಗಿ ಅವು ಬಡತನ, ಸಿರಿತನ ಅವೆಲ್ಲ ಬರ್ತವೆ. ಅವು ಕಾಯ್ಮದ್ದು ಅಲ್ಲ. ಸಾಹುಕಾರಿಗೆ ಕಾಯಮಲ್ಲ, ಬಡತನೂ ಕಾಯಮಲ್ಲ. ಅವು ಬದಲಾಕೊಂತ ಹೋಗ್ತವೆ. ನಿನ್ನ ಬಡವಿದ್ದಾವ ಇವತ್ತು ಸಾಹುಕಾರ ಆಗಿರ್ತಾನೆ, ನಿನ್ನೆ ಸಾಹುಕಾರ ಇದ್ದಾವ ಇವತ್ತು ಬಡವಾಗಿರ್ತಾನೆ. ಅರಸಿದ್ದದ್ದು ಕೊರಸಿದ್ದದ್ದು ಅರಸಾತಿ ಅಂತಾರೆ. ನೋಡ್ಬಾ ಇದು ಹೆಂಗ ಆತಿವ, ಇದು ನಾವ ಕಣ್ಣಾರೆ ನೋಡೇವಿ, ಇದನ್ನ ಎಂತಾದಿತ್ತು ಹೆಂಗ ಆತಿದಂತ. ಹೌದಿಲ್ಲ? ಇವ್ ಎಂತಾದಿದ್ದು ನೋಡಬ ಎಂತ ಇವ ಪ್ರಾರಬ್ಧ ಹೆಂಗ ಇರ್ತೈತಿ ಯಾರು ಹೇಳಕ್. ಪ್ರಾರಬ್ಧ ಕರ್ಮ ಬೆಳಕ್ ಹರಬಿಡದಾಗ ಬದಲಾವಣೆ ಆಗಿರ್ತೈತಿ. ಸುಖದಾಯಕವಾದಂಥ ವಚನಗಳ ನೆನಪು ನಮಗೆ ಆಗ್ಬೇಕಾದ್ರೆ ಹಿಂದಿನ ಪುಣ್ಯ ಬೇಕಾದ. ಯಾವಾಗಲೂ ಅದ ನೆನಪಿನಾಗ ಕಾಲ ಕಳಿಬೇಕು ನೋಡ್ರಿ. ಅಂದಾಗ ನಮಗದು ಗಟ್ಟಿ ಕರಿ. ವಿವೇಕಾನಂದರು ಹೇಳಿದ ಮಾತು ಯಾರಿಗೆ ನೆನಪದ ಹೇಳಿ? ಹಿಂದಿನ ಪುಣ್ಯದ ಜೋರಿದ್ರೆ ಏನಾರ ಈ ಬಾಳ್ಯದಿಂದ ಅಲಿಪ್ತಾಗಿದ್ದು ತನ್ನ ಸಾಧನಗಳು ತೊಡಗ್ಲಿಕ್ಕೆ ಪ್ರೇರಣೆ ಆಕೈತಿ. ಇಲ್ಲ ಅಂದ್ರೆ ಆಗುದನ್ನ ಇಲ್ರಿ, ಮತ್ತು ಅದರ ಕಡೆ ಇಳಿಸ್ತೈತಿ. ಬಾಳ್ಯದ ಕಡೆ ಹೆಸನ ಐತಿ ಅಂದ್ರೆ ನಾವು ಪಾಪ ಐತಿ ಅಂತ ತಿಳ್ಕೊಬೇಕು. ಅದ್ರ ಕಡೆ ಉದಾಸೀನ ಭಾವ ಬರ್ತೈತಿ. ಅಧ್ಯಾತ್ಮದ ಕಡೆ ಒಲವು ಆಗಕತ್ತೈತಿ ಅಂದ್ರೆ ಏನೋ ಪುಣ್ಯ ಒಂದು ಅತ್ತಾಗ ಎಳ್ಸಾಕತೈತಿ ಅಂದ್ರೆ ಪುಣ್ಯ ಐತಿ ಅಂತ ತಿಳ್ಕೊಬೇಕು. ಇನ್ನೂ 4 ಮಾತು ಕಿವಿಗೆ ಹಾಕೋಬೇಕಪ್ಪ. ಬೆಳೆ ವ್ಯರ್ಥ ಕಳಿಬಾರ್ದು. ಇಲ್ಲಿ ಪಂಟ ಬಿಡೋದಕ್ಕಿಂತ ಅಲ್ಲಿ ಹೋಗಿ ಕುಂತರ ಕಿವಿಗಾರ ಬೀಳ್ತಾವು. ಅಷ್ಟ ಸ್ವಲ್ಪ ಯಾಕಾಗೋಲ್ಲಕ ನೀ ಅದಕ್ಕೆ ಈ ಕಡೆ ಒಲವು ಕಾತಂದ್ರೆ ಏನೋ ಪುಣ್ಯ ಇದ್ರು ಒಲವಕ್ಕ. ಈ ಕಡೆ ಇಲ್ಲ ಅಂದ್ರೆ ಆಗುದಿಲ್ಲ. ಆ ಕಡೆನೇ ಹೇಳ್ಸ್ತೈತಿ ಅದು. ಬಾಳೆ ಬದುಕು ಅದು ಮುಖ್ಯ ಆಗಿಬಿಡ್ತೈತಿ. ಇದು ಮುಖ್ಯ ಆಗ್ಬೇಕು ನಮಗೆ. ಅದಕ್ಕೆ ಪುಣ್ಯ ಇದ್ರೆ ಈ ಬಾಳ್ಯದಿಂದ ಅಲಿಪ್ತ ಆಗಿದ್ದು ತನ್ನ ಸಾಧನ ತೊಡಗಲಿಕ್ಕೆ ಪ್ರೇರಣೆ ಆಗ್ತೈತಿ. ಯಾವಾಗಲೂ ಸಂತರ ಸಂಘ ಬಿಡಬಾರ್ದು ನಾವು. ಅದ ವಿವೇಕ ಉದಯ ಆಗ್ಲಿಕ್ಕೆ ಕಾರಣ. ಸಿಗುದು ಬಹಳ ದುರ್ಲಭ ಅಂತ ಮಹಾತ್ಮರ ಸಂಘ. ಸಂತ ಅಂದ್ರೆ ಕೊಳ್ಳಾಗ ಮಣಿ ಹಾಕೊಂಡವಲ್ಲ ಮಾತ್ರ. ಸಂತ ಅಂದ್ರೆ ಯಾರಿಗಂತಾರ? ಸಂತನೆಂದರೆ ಯಾರು? ಒಂದ್ ಪದ ಅಂತಾರೆ ಯಾಕ್ರಿ? ಯಾವುದು ಎದುರಾಗೂ ಆಸಕ್ತಿ ಇಲ್ಲ. ನಾವು ಎಲ್ಲರಲ್ಲಿ ದಯಾಮಯ ದೃಷ್ಟಿ ಇತ್ತು. ವಿಷಯದ ಆಶಯ ಎಲ್ಲ ಕಳ್ಕೊಂಡ ಅವ ಸಂತ. ಬರೀ ಕೊಳ್ಳಾಗ ದಾರ ಮಣಿ ಹಾಕೊಂಡ ಅವಲ್ಲ. ತುಳಸಿ ಮಣಿ ಹಾಕೊಂಡವ ಸಂತ ಅಂತ ತಿಳ್ಕೊಂಡಿರ್ತ. ಹೌದು, ಸಂಘ ಮಾಡಿದಾಗ ನಿನಗೆ ವಿವೇಕ ಉದಯ ಆಕೈತಿ. ಜಡಬುದ್ಧಿ ಜಡಸಂಗ ಮಾಡಿದಾಗ ಎಂದ ಆಗ್ಬೇಕು ನಿನಗೆ? ಆಗುದು. ಬೇಕಾದಂತ ದೊಡ್ಡದನಂದ್ರು ಅವ್ರ ಸಂಘದ ಪರಿಣಾಮ ಆಗೇತಿ ಇರ್ತದೆ. ಮನಸ್ಸೆಂಬ ಎಳನ್ನು ಬುದ್ಧಿ ಎಂಬ ಗಾನಕ್ಕೆ ಕೊಟ್ಟರೆ ಅಮೃತ ಎಂಬ ಎಣ್ಣೆ ಬರ್ತೈತಿ ಅಂತ. ಹೌದು, ಸಾರಾಸಾರ ವಿಚಾರದ ಕೈಯಾಗಿ ಕೊಟ್ಟುಬಿಟ್ಟೆ ಅಂದ್ರೆ ಹೌದಿಲ್ಲ, ಅವಾಗ ಅಂತಹ ಉತ್ತಮವಾದಂತಹ ವಿಚಾರಗಳು ನಮ್ಮಲ್ಲಿ ಜಾಗೃತಕ್ಕೆ. ಅಂತಃಕರಣದಲ್ಲಿ ಶುದ್ಧವು ಮತ್ತು ನಿಶ್ಚಲವಾದ ಸ್ಥಿತಿಗೆ ಬುದ್ಧಿ ಅಂತಾರೆ. ಮಲಿನವು ಚಂಚಲವಾದಂತಹ ಸ್ಥಿತಿಗೆ ಮನಸ್ಸು ಅಂತಾರೆ. ಅದೇ ಅಂತಃಕರಣದಾಗೆ 4 ಭಾಗ ಮಾಡ್ಯಾರ. ಬುದ್ಧಿ, ಮನಸ್ಸು, ಚಿತ್ತು, ಅಹಂಕಾರ. ನೆನಪಿಡ್ಕೋದಕ್ಕೆ ಚಿತ್ತ ಅಂತಾರ. ಅದೇ ನಾನು ಅನ್ನೋದು, ನಾನು ಅನ್ನೋದಕ್ಕೆ ಅಹಂಕಾರ ಅಂತಾರೆ.
ಏನ್ ಬುದ್ಧಿ ಹೇಳಿದಂತೆ ಮನಸ್ಸು ಕೇಳಿದರೆ ಆ ಜೀವನಿಗೆ ಸುಖವಾಗುತ್ತೆ. ಅವಿವೇಕಿಯಾದ ಮನಸ್ಸು ಹೇಳಿದಂತೆ ಬುದ್ಧಿ ಕೇಳುವುದಾದರೆ ಆತನಿಗೆ ಸಂಕಟವು ತಪ್ಪುವುದೇ ಇಲ್ಲ. ನಿದ್ದೆ ಹತ್ತಿದಾಗ ಒಳಗ ಹೊರಗ ಅನ್ನೋ ಭಾವ ಹಂಗಿರುವುದಿಲ್ಲ. ಹಂಗ ಆತ್ಮದಲ್ಲಿ ಬುದ್ಧಿ ನೆಲೆಯಾಗಿ ನಿಂತಾಗ ಅನ್ಯ ಭಾವನ ಬರುದಿಲ್ಲ. ಅನ್ಯತೆ ಕಾಣಲಿಲ್ಲ, ಇನ್ನೊಂದು ಉಸಿರಲಿಕ್ಕೆ ಎಡೆ ಇಲ್ಲ ಅಂತ. ನಾವು ಬಂದಿರುವ ಮೂಲ ಸ್ಥಾನವನ್ನು ಬೇಗ ಸೇರಬೇಕು. ಹೌದು, ನಾವು ತೆಗೆದುಕೊಂಡ ವಸ್ತುಗಳನ್ನು ದೌಡು ಕೊಟ್ಟು ಬಿಡ್ಬೇಕು. ಎಷ್ಟು ದಿನ ಇಟ್ಕೊಂಡ್ಕೊಂಡ್ರ ನಂದು ನಂದು ಅಂತ ಇರಾಕ್ ಮನಿ ಕೊಟ್ರೆ ನಂದ ನಾವು ಬಿಡ್ಬೇಕು. ಹೌದಿಲ್ಲ? ಹಾ, ಎದಕ್ ಕೊಟ್ಟೈತಿ, ಎದಕ್ ಬಂದೈತಿ ಶರೀರ ಅಂದ್ರೆ ನಿನ್ನ ನಿಜವನ್ನೇ ತಿಳ್ಕೊಳಿಕ್ಕೆ ಉಪಯೋಗ ಮಾಡ್ಲಿ ಅಂತ. ಏನ್ ಅದಕ್ಕೆ ಈ ಲಾಭವನ್ನು ಮಾಡ್ಕೊಳ್ಳೋ ಸಂಬಂಧ ಈ ಶರೀರ ಧಾರಣ ಮಾಡಿತ್ತು. ಮಾಡ್ಕೊಳ್ಳಿಲ್ಲ ಅಂದ್ರೆ ಮತ್ತೆ ಇಂಥ ಅನುಕೂಲತೆ ನಿನಗೆ ಎಲ್ಲಿ ಸಿಗುದಿಲ್ಲ. ಮತ್ತೊಮ್ಮೆ ಇಂಥ ಚಾನ್ಸ್ ನಿನಗೆ ಸಿಗುವುದು ಕಠಿಣ. ಏನ್ ಸಂಸಾರವೆಂಬ ವೃಕ್ಷಕ್ಕೆ ಆಸೆಯೇ ಬೀಜವು. ಹೌದು, ಅದು ಬೆಳ್ಕೊಂತ ಹೋಗ್ತೈತಿ. ಆಶೆ ಹೆಂಗೆ ಹೆಚ್ಚಾಗೈತಿ, ಆ ಸಂಸಾರದ ಇದು ಬೆಳ್ಕೊಂತನ ಹೋಗ್ತೈತಿ. ಏನ್ ಸಂಸಾರ ವೃಕ್ಷಕ್ಕೆ ಆತ್ಮಜ್ಞಾನವೇ ಅಮೃತ ಫಲವು. ಆತ್ಮಜ್ಞಾನವಿಲ್ಲದ ಸಂಸಾರಿಗೆ ಫಲವಿಲ್ಲ. ಹೌದು, ಜ್ಞಾನನ ಭೂಷಣ. ಬಂಗಾರದ ಒಡವೆಗಳ ಯಾವುವು ಭೂಷಣ ಅಲ್ಲ ಅಂತ. ಏನ್ ಹೇಳುದು ಕೇಳುದು ಎಲ್ಲ ಆಕೈತಿ, ಆದ್ರೆ ಅದನ್ನ ಅನುಭವ ತಗೊಳಕ್ ಆಗೋದು. ಏನ್ ನುಡಿದುದನ್ನು ನಡೆದು ತೋರಿಸುವಾತನೇ ಗುರು ಅಂತ. ಬಾಯಿಲೆ ಬ್ರಹ್ಮಜ್ಞಾನವನ್ನು ಹೇಳಿ ಶಿಷ್ಯರ ಕೈಯಲ್ಲಿ ಕಲ್ಲನ್ನು ಕೊಡುವಾತನು ಗುರು ಆಗಲಾರ. ಹೌದು, ಅವನು ಯಾವ್ದಾರ ಆಕಾರ ಕೊಟ್ಕೊಂಡ, ಗೊಂಬೆ ಕಟ್ಕೊಂಡ, ಲಿಂಗ ಕಟ್ಕೊಂಡು ಕುಂತ್ರಿ ಏನಪ್ಪ, ಒಳ ಕಟ್ಕೋ, ಕೈಯ ಕಟ್ಕೊ ಅಂತ ಕುಂತ್ರಿ ಗುರು? ತನ್ನಲ್ಲಿ ತಾನು ಆನಂದವನ್ನು ಹೊಂದಲಿಕ್ಕೆ ಹತ್ತಿದವ ಜಗತ್ತಿನ ವ್ಯವಹಾರಕ್ಕೆ ಯಾಕೆ ಬಸಿಗೆ ಬೀಳ್ತಾನೆ? ಅಧ್ಯಾತ್ಮ ಸಾಧನೆಗಾಗಿ ಪಡುವಂತಹ ಶ್ರಮ ಎಂದೂ ವ್ಯರ್ಥ ಆಗುವುದಿಲ್ಲ ಅಂತ ಹೇಳ್ಬೋದು. ಬಾಳೆ ದಶೆಯಿಂದ ಪಡುವಂತಹ ಶ್ರಮ ಅದು ನಿರರ್ಥಕ. ಅದು ಗುಡ್ಡಕ್ಕಲ್ಲಿ ಹೊತ್ತಂಗ ನೀ ಏನಪ್ಪ ಮಾಡಿದ್ರು ಎಲ್ಲ ವ್ಯರ್ಥ. ಬೇಕಾದ್ರೆ ನೀವು ಜನ್ಮ ಜನ್ಮಾಂತರ ಜಮಾ ಖರ್ಚು ತೆಗೆದು ನೋಡ್ಕೋರಿ. ಹಗಲಿ ರಾತ್ರಿ ದುಡಿದು ಎದಕ್ಕೆ ಉಪಯೋಗ ಬಂತು? ಬಾತಿಕಬಾರದ ವಸ್ತುಗಳನ್ನು ಗಳಿಸಿದೆಯಲ್ಲ, ನಿನಗೆ ಉಪಯೋಗ ಇಲ್ಲದ್ದು ಅವು. ನೀ ಏನೇನು ಗಳಿಸಿವನ್ನು ನಿನಗೆ ಎದಕ್ಕೆ ಆರಾಮ ಇರಕ್ಕೆ ಉಪಯೋಗ ನಾವು ನೋಡ್ಕೋ. ಅವನ್ನೆಲ್ಲ ಮರ್ತಾಗ ನಿನಗೆ ಆನಂದ ಅನುಭವ. ಏನ್ ಮಾಡಿದಂಗ ಆತ ನೀನೆಲ್ಲ ಗುಡ್ಡ ಹಡ್ಡಿ ಹೆಗ್ಣ ತಗದಂಗ ಆತಲ್ಲ ನಿನ್ನ ಬಳೆ ಅಂದ. ಹಗ್ಲಿ ರಾತ್ರಿ ದುಡಿದು ನಮ್ಮ ಶಾಣೆತನ ನಾವು ಎದುರಿಟ್ಟು ನೋಡ್ಕೋಬೇಕಂತಿದ್ರ ಅಜ್ಜವ್ರು. ಏನ್ ಮಾಡಾಕತ್ತೀವಿ ನಾವು ಇಲ್ಲಿ ತನಕ, ಏನ್ ಮಾಡಿದೀವಿ? ವ್ಯರ್ಥ ಆತಲ್ಲೋ ವೇಳೆ, ನಮ್ಮ ಆಯುಷ್ಯದ ವೇಳೆ ಎಲ್ಲ ಕಳೆದಿವಿ. ಅದಕ್ಕಾಗಿ ನಿಂದ ಮ್ಯಾಗಾರ ಉಳಿದು ಆಯುಷ್ಯ ಇದು ಸದುಪಯೋಗ ಮಾಡ್ಕೋಬೇಕು ಅನ್ನೋ ಬುದ್ಧಿ ಬರೋದಿಲ್ಲ. ದಿನ ಆದದ್ದಾಗಿ ಹೋತಿ ಗೊತ್ತಿಲ್ಲದಕ್ಕ ಇಲ್ಲೆಲ್ಲ ಎಚ್ಚರಿಕೆ ಕೊಟ್ಟ ಮ್ಯಾಗ ಮತ್ತು ಅದನ್ನ ಮಾಡ್ತೇನೆ ಅಂದ್ರೆ ಹೇಳ ಮತ್ತು ಅದನ್ನ ಮಾಡ್ತೇನೆ ಅಂದ್ರೆ ಯಾರು ಏನ್ ಮಾಡೋದು? ತಿಳಿವಿಲ್ಲೇ ಮಾಡಿದ್ದು ಹೋತೆ, ಇನ್ನು ತಿಳಿದು ಮಾಡ್ತೇನೆ ಅಂದ್ರೆ ಮತ್ತು ಹೆಚ್ಚಿನ ಶಾಸನ ಐತಿ. ಮತ್ತು ಕಷ್ಟ, ನಿರಂತರ ಕಷ್ಟವನ್ನ ಅನುಭವಿಸ್ಬೇಕಾಗತ್ತೆ. ದುಃಖದಿಂದ ಬಿಡುಗಡೆ ಆಗುವುದೇ ಇಲ್ಲ. ಎಲ್ಲ ಉನ್ನತ ವಿಚಾರಗಳನ್ನು ಹೇಳ್ತತಿ, ಕೇಳ್ತತಿ, ಹುಚ್ಚು ಕೋಡಿ ಮತ್ತೆ ಪ್ರಪಂಚದಲ್ಲಿ ಸುಖವನ್ನು ಭಾವಿಸತ್ತಿದ್ದ. ಮತ್ತು ಯಾಕ ಸರಿಯಾಗಿ ಅದನ್ನ ಅಭ್ಯಾಸ ಮಾಡಲಿಲ್ಲ, ಕೇಳಿದ್ದನ ಮನನ ಮಾಡಲಿಲ್ಲ, ನಿಧಿಧ್ಯಾಸನವನ್ನು ಮಾಡಲಿಲ್ಲ. ಏನ್ ಮತ್ತು ಜಡಬುದ್ಧಿ ಜಡಸಂಗದಾಗ ಬೆರೆತು ಎಲ್ಲ ಮತ್ತು ಅದ ಸೆಳವಿಗೆ ಹೋತಂತ. ಅದಕ್ಕೆ ಎಲ್ಲೋ ಒಬ್ರು ನಿರಂತರ ಇದರ ಅಭ್ಯಾಸವನ್ನು ಚಾಚು ತಪ್ಪದೆ ಶ್ರವಣ ಮನ ನಿಧಿಧ್ಯಾಸನದಾಗ ತೊಡಗಿ ಈ ವಾಸನೆಗಳನ್ನು ನಾಶ ಮಾಡಿಕೊಂಡಾಗ ಪುನಃ ಅದರಾಗ ಹೋಗುವ ಪ್ರಸಂಗ ಬರುವುದಿಲ್ಲ. ವಾಸನ ಇತ್ತಂದ್ರೆ ಮತ್ತು ಹೇಳ್ಕೊಂತ ತನ್ನಂಗ ಮಾಡ್ಕೊಂತದ್ರಿ ಅದು. ಏನ್ ಅಷ್ಟೊಂದು ಬಲಾಢ್ಯ. ಎಂಥ ವಿದ್ವಾನದ ನನ್ನ ಸುಧಾವನ್ನು ಬಲಿಕಾಗ್ತದೆ. ಏನ್
ದೇವರಂತ ಏನಾರ ಇಟ್ಕೊಂಡು ಕುಂತೀಯ ಕಲ್ಲು ಕಟ್ಟಿಗೆ, ಅದರಿಂದ ನಿನಗೆ ಏನು ಲಾಭ? ಅದನ್ನು ದೇವರಂತ ಪ್ರತಿಷ್ಠಾಪನೆ ಮಾಡ್ತೇವೆ, ಅದು ನಿನಗೇನಾದ್ರು ಮಾರ್ಗದರ್ಶನ ಸುಖದ ದಾರಿ ತೋರಿಸ್ತೈತಿ. ಆದ್ರೆ ಗುರು ನಿನಗೆ ಒಳ್ಳೆಯ ಮಾರ್ಗದರ್ಶನ ಮಾಡ ಹಿತೋಪದೇಶ ಮಾಡ್ತಾನ ಗುರು. ಕಾಶಿ ರಾಮೇಶ್ವರ ತೀರ್ಥಗಳನ್ನು ಸಂಚರಿಸಿದ ಮಾತ್ರಕ್ಕೆ ಮುಕ್ತಿ ಸಿಗುವುದಿಲ್ಲ. ಅವೆಲ್ಲ ಅಲ್ಲ ಎಲ್ಲಿ ಅಲ್ಲಿ ಕಾಶಿ ಒಳಗದ ಮಕ್ಕಾದಾಗ ಮದಿನಾಥಾಗದ ಸುಳ್ಳ ತಿರುಗ್ತಾವ. ಅಲ್ಲಿ ದೇವರದಾಗ ಇಲ್ಲಿ ದೇವರದಾಗ ಮೂರ್ಖರು ಅಂದರು. ಕಾಶಿಗೆ ಹೋದವರೆಲ್ಲ ಮೂರ್ಖ. ಕಾಶಿ ಅಂದ್ರೆ ಬ್ರಹ್ಮವಾಸಿ, ಅಲ್ಲಿ ಗಂಗಾ ನದಿಯಲ್ಲಿ ಇರ್ತಕ್ಕಂಥ ಪಟ್ಟಣ ಅಲ್ಲ. ಅಲ್ಲಿ ಮೊದಲ ಋಷಿಮುನಿಗಳು ಅಲ್ಲಿ ಇದೇ ಅಭ್ಯಾಸದಾಗ ಕಾಲು ಕಳೀತಿದ್ರು. ಅದೆಲ್ಲ ಮೊದಲ ಇತ್ತದ ಆ ಸ್ಥಿತಿ. ಈಗೆಲ್ಲ ಕಮರ್ಷಿಯಲ್ ಆಗ್ತದ, ವ್ಯಾಪಾರ. ಹೌದಿಲ್ಲ, ವ್ಯಾಪಾರ ಆಗಿಬಿಡ್ತದ. ಅಲ್ಲಿ ಏನ್ ಸಿಗ್ತೈತಿ ನಿನಗೆ? ಈ ಗುಡಿ ಗುಂಡಾರಗಳನ್ನು ಮಾಡಿದ್ರು ಕಮರ್ಷಿಯಲ್ ಚಾಲು ಆಯ್ತು ನೋಡಿ. ಯಾವಾಗ ಮೂರ್ತಿ ಇವನ್ನ ಸ್ಥಾಪನಾ ಮಾಡಕ್ ಕಮರ್ಷಿಯಲ್ ವ್ಯಾಪಾರ ಚಾಲು ಆಯ್ತು, ನಿವ್ಳ ಅಧ್ಯಾತ್ಮ ಹೋತಿಲ್ಲ. ಅದು ಕಮರ್ಷಿಯಲ್ ಅಲ್ಲ. ಮತ್ತೆ ಗುಡಿ ಗುಂಡಾರಗಳನ್ನು ಮಾಡಿರೋ ಅದಕ್ಕೆಲ್ಲ ಹೋಗಿ ಜನ ಎಲ್ಲ ಬಸಿಗೆ ಬೀಳ್ತಾವ. ಗೊತ್ತಿಲ್ಲ ಜನ ಎಲ್ಲ ಗುಡಿಗೆ ನಡ್ಕೊತಾರೆ. ನಡಿ ದೇವರು ಅಲ್ಲಿ ಎಷ್ಟು ಉತ್ಪನ್ನ ಆಕೈತ್ರಿ ಅದು. ಅದಕ್ಕೆ ತಿರುಪತಿದು ನೋಡಿ ಇಲ್ಲೋ ಇಲ್ಲ ಕಮರ್ಷಿಯಲ್ ಎಷ್ಟು ಉತ್ಪನ್ನ ಆಕೈತಿ. ಹೌದೌದು. ಅದನ್ನ ಹುಂಡಿಗೆ ಹಾಕಿದ್ರು ದುಡ್ಡು ಎಣ್ಸಾಕ್ ಆಗುದಿಲ್ಲ. ಅವನು ಎಲ್ಲ ಒಂದೊಂದು ಸ್ಕೂಲಿನ ಜನರು ಹುಡುಗರ್ನ ತೊಗೊಂಬರ್ತಾರ. ಅವ್ರು 200, 300, 400, 500, ಹುಡುಗರು ಅವು ಎಲ್ಲ ಹಚ್ಚಿ ಅವನ್ನೆಲ್ಲ ಬ್ಯಾಗ್ ಮಾಡಿಸ್ತಿರ್ತಾರ. ಅವ್ನ ಸ್ಕೂಲಿನ ಹುಡುಗರ್ನೆಲ್ಲ ಅದಕ್ಕೆ ಹಚ್ತಾರ. ಚಿಲ್ಲರ್ ಅದನ್ನ ಇದನ್ನ ಮಾಡಾಕ ಬಂದೆ. ಒಬ್ರೇ ಇಬ್ಬರ ಮಾಡೋದಲ್ಲ ಅವನ್. ಮತ್ತೆ ಕೋಟಿಗಟ್ಲೆ ಅಂತಂದ್ರೆ ಅವೆಲ್ಲ ಬಿಸ್ನೆಸ್ ಚಾಲು ಆದ, ಕಮರ್ಷಿಯಲ್. ಇದು ನಿವಳಿ ವಿಚಾರ ಎಲ್ಲಿ ಸಿಗ್ತೈತಿ ನಿಮ್ಗೆ? ಎಲ್ಲಿ ಹುಡ್ಕೊಂತ ಹೋಗ್ರಿ ನೀವು ಅಂದ್ರೆ ಯಾರು ಹೇಳ್ಬೇಕಿದ್ರೆ ನಿಮ್ಗಂತ. ಅಲ್ಲಿದಾನ ಇಲ್ಲಿದಾನ ನಿಂದ ಬಿಟ್ಟು ಹುಡುಕಿದ್ರೆ ಅದು ಸಿಗೋದು. ನಿನ್ನೊಳಗೆ ಇದ್ದದ್ದು ಅದು ನಿನಗೆ ಬೇಕಾದಂತ. ಭಿನ್ನ ಬಿಟ್ಟರ ಸಲ ಏನುಂಟು ಕಾಣಿಸಲು ಬರಿದೆ. ಬ್ಯಾರೆ ನಿನ್ನ ಬಿಟ್ಟು ಹೊರಗೆ ಹುಡುಕೋದಲ್ಲ ನಿನ್ನ ಕೆಲಸ. ದೇವರನ್ನ ಆನಂದವನ್ನು ಕಾಣಬೇಕಾದ್ರೆ ನಿನ್ನೊಳಗದ, ಅನ್ಯದ್ರಾಗ ಹುಡುಕಿದ್ರೆ ಸಿಗೋದು ನಿನಗೆ. ಈ ಶರೀರ ರೂಪದ ಭಾವ ಬಂದ್ರೆ ಅನುಭವ, ಆನಂದದ ಅನುಭವ ಆಗತ್ತೆ ನಿಮಗೆ. ರೂಪದ ಭಾವ ಅಂದ್ರೆ ರೂಪ ಇರ್ತೈತಿ, ಆನಂದ ಇರ್ತೈತಿ. ನಾಮದ ನೆನಪು ಮಾಡಿದ್ರೆ ನಾಮ ಇರ್ತೈತಿ. ನಾಮರೂಪ ತೆಗೆದು ಹಾಕಿದಾಗ ಇದು ಅನುಭವ ಬರ್ತೈತಿ. ನಾಮರೂಪಗಳು ಕಲ್ಪಿತದವು, ಆದ್ರೆ ಆನಂದ ಅದು ಕಲ್ಪಿತವಾದದ್ದು. ಈ ಕಲ್ಪಿತ ಭಾವನೆಗಳನ್ನೆಲ್ಲ ಸರಿಸಿದಾಗ ಕಲ್ಪಿತವಾದಂಥ ಕಲ್ಪನಾರಹಿತ ಇರುವಿನ ಅನುಸಂಧಾನ ಮಾಡ್ಲಿಕ್ಕೆ ಬರ್ತದೆ. ನಾಮರೂಪಗಳ ನೆನವುನೇ ಆಗಿದ್ರೆ ಧ್ಯಾನ ಅಂತ ಅದಕ್ಕೆ. ಆ ನೆನವು ಮಾಡೋದ್ರಿಂದ ಏನೂ ಉಪಯೋಗ ಇಲ್ಲ. ಅದನ್ನ ನೆನಪು ಮಾಡೋದ್ರಿಂದ ದುಃಖ ಹೋಗೋದಿಲ್ಲ. ನಾಮರೂಪಗಳೆಂಬ ಮಾಯಾಂಶಗಳನ್ನು ತೆಗೆದಾಗ, ಆ ಕಲ್ಪಿತ ಭಾವನೆಗಳನ್ನೆಲ್ಲ ಕಲ್ಪನೆಗಳನ್ನು ಸರಿಸಿದಾಗ ಅಕಲ್ಪಿತವಾದಂಥ ಅದ ನಮ್ಗೆ ಅನುಭವ ಬರ್ತದೆ. ಅಲ್ಲಿ ಧನು ಆಗುವುದಿಲ್ಲ. ಕಲ್ಪನಾರಹಿತ ಇರುವಿನ ಅನುಸಂಧಾನ ಮಾಡಿದಾಗ ಧನು ಎಲ್ಲ ಹೋಗ್ತದೆ. ಈ ಕಲ್ಪನೆಗಳನ್ನು ಮಾಡ್ಕೊಂತ ನಾಮರೂಪಗಳನ್ನು ನೆನಪು ಮಾಡ್ಕೋತ ಕೂತಾಗ ಮತಟು ಧನು ಹೋಗ್ತದೆ. ನಾವೆಲ್ಲ ಗೂಡ್ಸ್ ಕಂಪನಿ ಅಂತ ವಜ್ಜೆ ಹೊತ್ಕೊಂಡು ಸುಳ್ಳ ದಣಿತಾವ ಕೆಲಸ ಇಲ್ಲ. ನಾಮರೂಪಗಳನ್ನ ಗೂಡ್ಸ್ ಕಂಪನಿ ಅದು. ನಾಮರೂಪಗಳನ್ನ ಯಾವ ಹಿಡ್ಕೊಂಡು ಕೂತಾವೆಲ್ಲ ಗೂಡ್ಸ್ ಕಂಪನಿ. ಸುಳ್ಳ ವಜ್ಜೆ ಹೊತ್ಕೊಂಡು ಉಪಯೋಗ ಇಲ್ಲ. ನಾಮರೂಪಗಳ ಅವಶ್ಯಕತೆ ಇಲ್ಲ ಅಂತ ಮೊದಲಿಗೆ ಇಲ್ಲವು. ಐತೆ ನಾವು ಚೆಂಡ ಹಿಡಿದು ತೊಗೊಂಬ ಇಲ್ಲ ಅಂದ್ರೆ ಏನು ಅನುಭವ ಇರ್ತೈತೆ ಅವ್ರಿಗೆ. ನಿಜವನ್ನ ತಿಳಿದವಂಗ ಅಷ್ಟೇ ಅದು ಗೊತ್ತಿರ್ತದೆ. ಏನೇನಾರ ಹೇಳ್ಕೊಂತ ಕೊಂಡಿರ್ತಾನೆ. ನಿದ್ದೆ ಮಾಡಕ್ಕೆ ಬೇಕಾಗಿಲ್ಲ. ಯಾ ನಾಮ ರೂಪ ತಾತ್ಪೂರ್ತಿಕ ವಿಶ್ರಾಂತಿ ಹೊಂದಕ ನಾಮರೂಪಗಳ ಅವಶ್ಯಕತೆ ಇಲ್ಲ. ಶಾಶ್ವತ ಸುಖ ಹೊಂದಕ ನೇರವಾಗಿ ಕಂಡುಕೊಳ್ಳೋದು ಬೇಕಾಗಿದೆ.
ಏ ಆರಾಮ್ ಬೇಕಾತಂದ್ರೆ ಆರಾಮ್ ಇಟ್ಕೊಡ್ಲಕ್ ಕೊಡು. ಅದನ್ನ ಹಂಗ ಅದ್ರ ಮುಖಾಂತರ ಹೋಗ್ಯೇನೆ ಹಿಂಗ ಅಡ್ಡ ತಿಡ್ಡಿ ಮಾತಾಡ್ಬೇಡ ಭಾವ, ನಿನ್ನ ಗಡ್ಡ ಕಿತ್ತೇನೆ ಅಂತಿದ್ರ ಏ ನೀ ಅದನ್ನು ಹಿಡ್ಕೋಬೇಕು ಇದನ್ನ ಹಿಡ್ಕೋಬೇಕು ಅಂತ ಮಾಡಿ ತೆಗಿಗೆ ಬೀಳ್ತೀನಿ. ಸುಮ್ಮನೆ ಸರಳ ದಾರಿ ಹಿಡಿ, ಹಂಗೊಮ್ಮೆ ಹಿಂಗೊಮ್ಮೆ ಮಾಡಕ್ ಹೋದೆ ಅಂದ್ರೆ ಹೋಗಿ ತೆಗಿಗೆ ಬೀಳ್ತೀನಿ ಅಂತ, ಮತ್ತು ಅಜ್ಞಾನದಾಗ ಬೀಳ್ತೀನಿ ಅಂತ. ಅದನ್ನ ನಾಮ ಹಿಡ್ಕೊಂಡು ಈ ರೂಪ ಹಿಡ್ಕೊಂಡು ನೀವು ಮಾಡಕ್ ಹೊಂಟೆ ಅಂತ, ಕಲ್ಪಿತ ನಾಮ ಕಲ್ಪಿತ ರೂಪ ಕಲ್ಪನಾ ಚಕ್ರದ ಧ್ವಜ ಆಡ್ತಿದ್ವಿ. ಕಲ್ಪನಾ ರಹಿತ ಇರುವುದು ಸಂಧಾನ ಎಲ್ಲಿ ಬರ್ತದೆ ನಿನಗೆ? ಅನುಭವ ಮಾಡ್ಕೊಳಕ್ ಆಗುದಿಲ್ಲ. ₹100 ಹೇಳು, ಒಟ್ಟು ಹೇಳ್ತೀವಿ ನಿಮ್ಗೆ ಅನುಭವಿಸ. ನೀವು ಅದನ್ನ ಹೇಳಿದ ಯಾವ ಪುಣ್ಯಾತ್ಮ ಹೊಳಿತೈತಿ ಅಂತ. ಅದನ್ನ ಅಭಿಮಾನ ಹಿಡ್ಕೊಂಡು ನಾಮರೂಪಗಳನ್ನೇ ಮೋಹಿಸಿ ತಾಮಸ ಮತಿ ಒಳಗಾಗಿರೇ ಮತ್ತು ಅಜ್ಞಾನದಾಗ ಬಿದ್ದು ಹಾಡಾಡುದು. ಹೇಳ ಮತ್ತು ಅದನ್ನ ಮಾಡ್ತೇನೆ, ಅದು ಯಾರು ಏನ್ ಮಾಡೋದಿಲ್ಲ, ಅನುಭವಿಸು. ಏನ್ ನಾಮರೂಪಗಳನ್ನು ತೆಗೆದು ಹಾಕಿದಾಗ ಆನಂದದ ಅನುಭವ ಮಾಡ್ಕೊಳಕ್ ಬರ್ತೈತಿ. ಒಳಿತು ಕೆಡುಕುಗಳೆಲ್ಲ ಬುದ್ಧಿಗೆ ಸಂಬಂಧಪಟ್ಟಿರುವುದರಿಂದ ಅವು ಆನಂದಮಯವಾದ ಇರುವಿಗೆ ಸಂಬಂಧನೇ ಇಲ್ಲ. ಏನ್ ಅದು ಬುದ್ಧಿಗೆ ಬೇಕಾದ ಸಿಕ್ಕರೆ ಅದು ಒಳಿತು ಅನಿಸ್ತೈತಿ, ಬೇಡದಿತ್ತಾದ್ರೆ ಕೆಡಕ್ ಅನಿಸ್ತೈತಿ. ಹೌದಿಲ್ಲ? ಪುಣ್ಯ ಮತ್ತು ಪಾಪ ಎರಡೂ ಪಾಪನವು ಅಂತಾರ. ಏನ್ ಪುಣ್ಯ ಮತ್ತು ಪಾಪ ಎರಡೂ ಪಾಪನವು, ಎರಡನ್ನು ಮೀರೈತಿ ನಿನ್ನ ಇರು. ಏನ್ ಹೊರಗಿನ ವೇಷಭೂಷಣಗಳಿಂದ ಒಬ್ಬ ನಿಜವಾದ ಸನ್ಯಾಸಿಯಾಗಲಾರ. ಆ ವೇಷಭೂಷಣಗಳು ಸನ್ಯಾಸತ್ವಕ್ಕೂ ಯಾವ ಸಂಬಂಧನೂ ಇಲ್ಲ. ಅವು ಸೋಗಿಗೂ ಸನ್ಯಾಸಕ್ಕೂ ಯಾವ ಸಂಬಂಧನೂ ಇಲ್ಲ. ಆ ಸೋಗ ಹಾಕಿಬಿಟ್ಟು ಸನ್ಯಾಸಿ ಹಾಕೋಣ ಅಂದ್ರೆ ಭಾಳ ಚಲೋ ಆತಲ್ಲ, ಅವನ್ನೆಲ್ಲ ವಾಸನಾದಿಗಳು ಹೋಗಿಬಿಡ್ತಾವ. ಅಂದ್ರೆ ಯಾಕ್ರಿ ಹೋಗಿ ಅವ್ನು ನೋಡ್ಕೊ ಹಂಗಾರ ಆ ಸೋಗ ಹಾಕಿರಕ್ಕ ಅವನು ಸೋಗ ಹಾಕಿರೋ ಒಕ್ಕಾವ ಹೇಳಿ ನಿನ್ನ ಭೋಗ ವಾಸನೆಗಳು. ಅಗ್ರಿ ಸರಳ ಆಕೈತಲ್ಲ ಸೋಗ ಹಾಕಿಬಿಟ್ರೆ, ಬೆಂಕಿ ಇದ್ದಂಗ ಅಂತದ. ಕ್ಯಾಮಿ ಅಂದ್ರೆ ಬೆಂಕಿ ಇದ್ದಂಗ, ಎಲ್ಲ ಕಾಮನೆಗಳು ಸುಟ್ಟು ಬಿಡ್ತೈತಂತ. ಸುಡ್ತೈತೆ ನಿನ್ನ ಆ ಕ್ಯಾಮಿ ಮುಸುಕನ್ಯಾಗ ಏನೇನು ಕಂತ್ರಾಟ ಮಾಡ್ತೀನಿ ನೋಡಿ. ಯಾಕ್ರಿ ಏನೇನು ಕಂತ್ರಾಟ ಮಾಡಿ ಎಂತೆಂಥ ಜನ್ಮಕ್ಕೆ ಕಾರಣೀಭೂತಕ್ಕಿ ಕ್ಯಾಮಿ ಹಾಕಿರ ಸನ್ಯಾಸಿ ಅಂತ ಯಾವ ಹೇಳಿದವ ನಿನ್ಗೆ? ಬೀಳ್ದ ಬಿಟ್ರೆ ಸನ್ಯಾಸಿ ಅಂತ ಯಾವ, ಕೂದ್ಲಾ ಬಿಟ್ರೆ ಸನ್ಯಾಸಿ ಅಂತ ಯಾವ ಹೇಳಿದವ ನಿನ್ಗೆ? ತಲೆ ಬೋಡ್ಸಿರ್ ಸನ್ಯಾಸಿ ಅಂತ ಯಾವ ಹೇಳಿದವ? ಸೋಗುನು ಹಾಕೋದು ಬೇಕಾಗಿಲ್ಲ ನೀವು. ಈ ವಾತಾವರಣ ತಕ್ಕಂಗೆ ನೀ ಎಂಥ ವೇಷಭೂಷಣಗಳನ್ನು ಹಾಕಬಹುದು. ಸನ್ಯಾಸಕ್ಕೂ ಅದಕ್ಕೂ ಯಾವ ಸಂಬಂಧನೇ ಇಲ್ಲ ಅಂತ. ಏನ್ ಈ ಸಾಮಾನ್ಯ ತಿಳುವಳಿಕೆನ ಇಲ್ಲ ಏನ್ ಅವ್ ಮಾಡಿದಂದ್ರೆ ನೀನು ಆಸೆ ಬರುಕರ ಅವೆಲ್ಲ ಸೋಗ ಹಾಕೊಂಡ್ರೆ ಜನರ ಕಡೆಯಿಂದ. ಯಾಕ್ರಿ ಸನ್ಯಾಸಿ ಹಾಕ್ಬಿಟ್ರೆ ಎಲ್ಲ ಕೊಡ್ತಾರ ನೋಡು. ಗಳಿಸಲೆಂದ ವಿಷಯ ಸುಖವನ್ನು ಸುಲಭ ಮಾರ್ಗದಲ್ಲಿ ಸೋಗ ಹಾಕಿಬಿಟ್ರೆ ತೀರ್ತಲ್ಲ. ಸಾಧುಗಳಪ್ಪ ಸನ್ಯಾಸಿಗಳು ನಮಸ್ಕಾರ ಮಾಡ್ತಾರ, ಹೌದಿಲ್ಲ? ಸೋಗ ಹಾಕಿದಾಗ ನಿನಗೆಲ್ಲ ಸಿಗ್ತೈತಿ, ಚೈನಿ ನಡಿತೈತಿ ಅಂತ, ಹೌದಿಲ್ಲ? ಚೈನಿ ಮಾಡಕ್ಕೆ ಸಾಧುಗಳು ಸೋಗ ಹಾಕೋದು ನೀವು. ಏನ್ ಆಶಾ ಅದು ಮಾಡಕರ್ತೈತಿ. ರಾಮತೀರ್ಥ ಇಂತಂಗಡಿ ಅದಕ್ಕೆ ಮಹತ್ವ ಹರಿದು ಹೋಗದ್ ಬಿಟ್ರೆ ಅವ್ನು ಕ್ಯಾಮಿ ಇವನ್ನೆಲ್ಲ ಹರಿದು ಹೋಗದ ಸ್ವಾಮಿ ರಾಮತೀರ್ಥರು. ಅದಕ್ಕೆ ಮಹತ್ವ ಇಲ್ಲ ಅಂತೇಳಿ, ಯಾವ ಸೋಗಿಗೂ ಮಹತ್ವ ಇಲ್ಲ ಅಂತ ಕಾಣ್ತು. ಸತ್ಯವನ್ನ ಅವರು ಬಿಚ್ಚಿಟ್ರು, ಅದನ್ನ ಅಜ್ಜಾರಂಗ ಅವರು ಬೇಕಾಗಿಲ್ಲ ಇದಂತ ಹರಿದು ಹೋಗೋದು. ಯಾರು ಹೇಳುದಿಲ್ಲ ನಿಮಗೆ. ಬರ್ಸನಾಗ್ಯವ್ ನಾವ್ ಎಲ್ಲರಿಗೆ ಅಂತಿದ್ರು ಅಜ್ಜವ್ರು. ಎಲ್ಲಾ ಸಾಧು ಸನ್ಯಾಸಿಗಳಿಗೆಲ್ಲ ಬರ್ಸನಾಗಿ ಮತ್ ಯಾಕೆ ಒಬ್ರು ಅಲ್ಲಿ ಸಾಧು ಸನ್ಯಾಸಿಗಳನ್ನು ಅಚ್ಚಾರ ಹೆಸರು ತೆಗೆದ್ರೆ ಸಾಕು, ಒಬ್ರು ಸನ್ಯಾಸಿ ಒಟ್ಟ ಏನ್ ಮಾಡ ಗೌಡ್ರು ಎಲ್ಲಿರ ಆಗ್ಬಿಡ ಕರಿ ಹರಿದ ಬಿಡ್ತಾರೆ. ಅವ್ರ ಕಾರ್ಯಕ್ರಮ ಇದ್ದಾಗ ಯಾವನಾರ ಸಾಧು ಸನ್ಯಾಸಿಗಳನ್ನ ಹಾಕಿದಾಗ ಮೊದಲು ನಮ್ಮನ್ನು ಮಾತಾಡಕ್ ಮುಂದೆ ಪ್ರೋಗ್ರಾಮ್ ಐತಿ ನನಗೆ ಅವಕಾಶ ಕೊಡ್ರಿಪ್ಪ ಅವ್ರು ಮಾತಾಡೋಕ್ಕಿಂತ ಮೊದಲೇನ
ಜಗ ಬಿಡ್ತಾನಂತ ಜಗ ಬಿಟ್ಟು ಅವ್ರು ಮಾತಾಡಕತ್ತಂದ್ರ ಕರಿ ಹರಿತಾರ ಅನ್ನೋದು ಗೊತ್ತೈತೆ ಅವ್ರಿಗೆ. ಸಿಕ್ಕರ್ ಬಿಡತ್ತಿದ್ದಾರೆ. ನಮ್ಮ ಗಸ್ತಿ ಬಡಿಗೆ, ನಮ್ಮ ಗೌಡ್ರ ಗಸ್ತಿ ಬಡಿಗೆ ಆಸೆ ಬಿಡೋರು ನೋಡ್ತಿದ್ರು. ಯಾವ ಜಗದಪ್ಪ ಇರ್ಲಿ ಅವ್ನು ಬೇಕಾದವ್ ಇರ್ಲಿ ಅಂತ ಏನ್ ಅನುಭವದ ವಿಷಯಕ್ಕೆ ಯಾರ್ದು ಬಿಡೇ ಇಲ್ಲ ಅಂತ. ಆರಾಮಿನ ಕಡೆ ಲಕ್ಷ ಕೊಟ್ಟಾಗ ಎಲ್ಲ ಬರ್ತೈತಿ ನೋಡ್ರಿ. ವಿಷಯದ ಕಡೆ ಲಕ್ಷ ಕೊಟ್ಟಾಗ ಎಲ್ಲ ಹದಗೆಡ್ತೈತಿ. ಏನ್ ಇದ್ರ ಬೆನ್ನ ಹತ್ತಿ ಕೆಟ್ಟಿನಿ ಅಂತ, ತುರ್ಕಿ ಬೆನ್ನ ಹತ್ತಿ ಕೆಟ್ಟಿನಿ, ಇರುಕಿ ಬೆನ್ನ ಹತ್ತಿದ್ರೆ ನಿನಗೆ ಕೆಡಕ್ ಅನ್ನೋದ ಇರ್ತಿದ್ದಿಲ್ಲ. ಏನ್ ದುಃಖ ಅನ್ನೋದ ಇರ್ತಿದ್ದಿಲ್ಲ. ಯಾವ ಜಾತಿ ಮತ ಹಿಡ್ಕೊಂಡು ನಿಂತಿಗೆ ಹೋಗಿರಿ ನೀವು ಅಂದ್ರೆ, ಇವು ಜಾತಿ ಕಲ್ಪನೆಗಳನ್ನ ಎದ್ರ ಸಂಬಂಧ ಮಾಡ್ಕೊಂಡ್ರಿ? ಗುಂಪು ಕಟ್ಕೊಂಡು ಒಬ್ರಿಗೊಬ್ರು ಹೊಡೆದಾಡಕ್ ಹಚ್ತಾವ. ಜಾತಿ ಕುಲ ಗೋತ್ರ ದೂರಗಮ್ ಅಂತ. ಈ ಜಾತಿ ಕುಲ ಇವುಗಳನ್ನ ಬಿಟ್ಟು ದೂರದ ಎಂದೂ ಅವನ ಭಾವದೊಳಗೆ ಬರೋದಿಲ್ಲ ಅವು ಜಾತಿ ಕುಲಗಳ ಕಲ್ಪನೆ. ವಿಕಾರೋನ್ಮುಖವಾದಂತ ಸ್ಥಿತಿಗೆ ಪ್ರಕೃತಿ ಅಂತಾರೆ. ಪ್ರಕೃತಿ ವಿಕೃತಿ ಅದು. ವಿಕಾರ ಹೊಂದುದನ್ನ ಅದು ಪ್ರಕೃತಿ ಅಂತಾರೆ. ವಿಕಾರ ಅಡಗಿದ ಸ್ಥಿತಿಗೆ ಮಾಯೆ ಅಂತಾರೆ. ಏನ್ ಅದು ಅಜ್ಞಾನದೊಳಗೆ ಅಡಗ್ತೈತಿ, ಮತ್ತದು ವ್ಯಕ್ತ ಆಗ್ತೈತಿ. ಪರೋಕ್ಷ ಜ್ಞಾನದಿಂದ ಪೂರ್ಣ ಶಾಂತಿ ದೊರೆ ಮಾಹಿತಿ ಆಕೈತಿ, ಆದ್ರೆ ಅದು ಅನುಭವಕ್ಕೆ ಬರ್ಬೋದು. ಅದಕ್ಕೆ ಸಾಧನೆ ತೊಡಬೇಕಾಗೈತಿ. ಅಪರೋಕ್ಷ ಜ್ಞಾನ ಆಗ್ಬೇಕಾದ ನಿತ್ಯ ನಾವು ಧ್ಯಾನಕ್ಕೆ ಕೂಡ್ಬೇಕಾಗೈತಿ. ಶ್ರವಣ ಮಾಡೋದ್ರಿಂದ ಅದ್ರ ಮಾಹಿತಿ ಆಯ್ತು, ಅದು ಧ್ಯಾನ ಕೂತಾಗ ಅದ್ರ ಅನುಭವ ಮಾಡ್ಕೊಳಕ್ಕೆ ಸಾಧನದೊಳಗೆ ತೊಡಬೇಕಾಗೈತಿ. ನಿತ್ಯ ಧ್ಯಾನದ ಸಾಧನದೊಳಗೆ ತೊಡಬೇಕು. ತಪ್ಪದೇ ನಾವು ಧ್ಯಾನಕ್ಕೆ ಕೂಡ್ಬೇಕು ಅಂತ. ಎಷ್ಟು ಮಂದಿ ಇದ್ದಾರೆ ಧ್ಯಾನ ಕೂಡ? ಅಜ್ಜವ್ರು ಒಂದು ದಿನ ಬಿಡ್ತಿದ್ರು ಧ್ಯಾನ. ನಿತ್ಯ ಶ್ರವಣ ಅದೆಲ್ಲ ಮುಗಿಸ್ಕೊಂಡು ಮತ್ತು ಜಲಮಲಗಳ ಇವನ್ನೆಲ್ಲ ತೀರಿಸ್ಕೊಂಡು ಮತ್ತೆ ಶರೀರಕ್ಕೆ ಕುಂತಾಗಿದಾಗಬಾರ್ದು ಅನ್ನೋ ಸಂಬಂಧ ಅವನ್ನೆಲ್ಲ ಅವನ್ನೆಲ್ಲ ಕಳ್ಕೊಂಡು ಸ್ವಲ್ಪ ಅವರು ಧ್ಯಾನ ಕೂಡ್ಬೇಕಾದ್ರೆ ಹಾಲು ಕಾಳಷ್ಟು ತಗೋದಿದ್ರು. ಅವನಷ್ಟು ತಗೊಂಡ ಕೂಂತರ ಅಂದ್ರೆ 1 ಗಂಟೆ ಮಠ ಧ್ಯಾನ. 9-9:30 ಸುಮಾರು ಕುಂತ 1 ಗಂಟೆ ಮಠ 1 ದಿನ ಬಿಡ್ಲಿಲ್ಲಪ್ಪ ಅವ್ನು ಧ್ಯಾನ. ಅವ್ರಿಗೆ ಆ ಸ್ಥಿತಿ ಪಡೆದಿದ್ರು ಎಲ್ಲರಿಗೆ ಜೀವಿಗಳಿಗೆ ಅಭಿರುಚಿ ಉಂಟಾಗ್ಲಿ ಅಂತ ಹೇಳಿ ಧ್ಯಾನ ಕೊಂಡಿದ್ರು. ಅವ್ರಿಗೆ ಅವಶ್ಯಕತೆ ಇದ್ದಿದ್ದಿಲ್ಲ. ಅವ್ರಿಗೆ ಯಾವಾಗಲೂ ಸದಾಶಿವದ ನೆನಪಿನಾಗ ಇರಾಕ್ ಬರ್ತೈತಿ, ಅಭ್ಯಾಸ ಆಗಿರ್ತೈತಿ. ಆದ್ರೆ ಇವಾಗೆಲ್ಲ ಜೀವಿಗಳಿಗೆ ಇದ್ರಾಗ ಅಭಿರುಚಿ ಉಂಟಾಗ್ಲಿ ಅಂದ ಧ್ಯಾನ ಮಾಡೋದ್ರೊಳಗೆ ಅವರು ತೊಡಗಿರ್ತಾರೆ. ಅವ್ರು ಅದನ್ನು ಕಲ್ಕೊಳ್ಳೇವು ಅಂತೇಳಿ ಧ್ಯಾನ ಕೊಂಡ್ರು. ಅಭ್ಯಾಸ ತಪ್ಪದೇ ಧ್ಯಾನ ಕೊಂಡಿರ್ತಿದ್ರು. ಏನ್ ಪೂರ್ಣ ಅನುಭವವನ್ನು ನಾವು ಪಡಿಬೇಕಾದ ನಾವು ವಿವೇಕ ವೈರಾಗ್ಯದ ಸಾಧನಗಳು ತೊಡಗಬೇಕಾಗತ್ತೆ. ಅದಕ್ಕೊಂದು ಕ್ರಮ ಅದ. ವಿಧಿಯೊಳಗೆ ತೊಡಗಬೇಕಾಗತ್ತೆ. ವಿಧಿಯೊಳಂದದಿ ಮುಕುತಿ ಅಂದಾರೆ, ಸುಮ್ಮನಾಗೋದು ವಿಧಿಯೊಳಂದದಿ. ಆ ಕ್ರಮದೊಳಗೆ ತೊಡಗಿದಾಗ ಅದು ನಮಗೆ ಸಿದ್ಧಿಸ್ತೈತೆ. ಅದಕ್ಕೆ ಸಾಧನ ಚತುಷ್ಟಯ ಸಂಪನ್ನತ್ವಕ್ಕೆ ವಿಧಿ ಅಂತಾರೆ. ವಿವೇಕ ವೈರಾಗ್ಯ ಶಮಧುಮಾದಿ ಷಟ್ ಸಂಪತ್ತಿ ಮತ್ತು ಮುಮುಕ್ಷತ್ವ, ಈ 4 ಸಾಧನಗಳ ಅವನು ಅಳವಡಿಸಿಕೊಂಡಾಗ ಆ ಕ್ರಮದೊಳಗೆ ತೊಡಗಿದಾಗ ನಮಗಿದು ಅನುಭವ. ವಿವೇಕ ಇಲ್ಲ, ವೈರಾಗ್ಯ ಇಲ್ಲ, ಶಮ ದಮ ಇಲ್ಲ, ತಿತಿಕ್ಷೆ ಇಲ್ಲ, ಶ್ರದ್ಧೆ ಇಲ್ಲ, ಸಮಾಧಾನ ಇಲ್ಲ,
ಮೋಕ್ಷತ್ವ ಇಲ್ಲಲ್ಲೇ ಹಂಗ ನಾನು ಇದನ್ನು ಹೊಂತೇನೆ ಅಂದ್ರೆ ಸಾಧ್ಯನೇ ಇಲ್ಲ. ಅದಕ್ಕೆ ಸುಮ್ಮನೆ ಎಲ್ಲರಿಗೂ ಆಗುದಿಲ್ಲಪ್ಪ. ಇದು ಕೇಳಿದಾಕ್ಷಣ ಆಗೋದಿಲ್ಲ. ಇವೆಲ್ಲ ಇವನ್ನ ಅಳವಡಿಸ್ಕೋಬೇಕು. ಸಾಧನೆ ಚತುಷ್ಟಯ ಸಂಪನ್ನತ್ವವನ್ನು ಯಾವ ಪಡ್ಕೊಂಡಿರ್ತಾನ ಅವ ಇದಕ್ಕೆ ಅಧಿಕಾರಿ ಅಂತ. ಈ ಬ್ರಹ್ಮ ವಿದ್ಯೆಗೆ ಅಧಿಕಾರಿ ಯಾರು ಅಂದ್ರೆ ಅನಧಿಕಾರಿಗಳಿಗೆ ಎಷ್ಟು ಹೇರು ಹತ್ತುದಿಲ್ಲ ಅಂತ. ಅದಕ್ಕೆ ವಿವೇಕ ವೈರಾಗ್ಯ ಶಮದ ಮಾಡಿ ಸಟ್ ಸಂಪತ್ತಿಯನ್ನು ಯಾವ ಅಳವಡಿಸ್ಕೊಂಡಿರ್ತಾನ ಅವ ಇದಕ್ಕೆ ಅಧಿಕಾರಿ. ಆತ್ಮವಿದ್ಯೆಗೆ ಬ್ರಹ್ಮವಿದ್ಯೆಗೆ ಅದಿಲ್ಲೇ ನಾ ಇದನ್ನ ಮಾಡ್ತೇನೆ ಅಂದ್ರೆ ಸಾಧ್ಯನೇ ಇಲ್ಲ ಅಂತ. ಅದಕ್ಕೆ ಅದನ್ನು ಮೊದಲು ಮಾಡ್ಕೊಳ್ರಿ. ವಿವೇಕ ವೈರಾಗ್ಯ ಶಮದ ಮಾದಿಗಳು ಸಟ್ ಸಂಪತ್ತಿ ನಮ್ಮಲ್ಲಿ ನೆಲೆಯ ನಿಲ್ಲುವುಕಾರ ಅವರ ಸಂಘ ಮಾಡು. ಮಹಾತ್ಮರ ಸಂಘ ಮಾಡಿದಾಗ ನಿನ್ನಲ್ಲಿ ವಿವೇಕ ಉದಯ ಆಕೈತಿ. ವಿವೇಕ ಉದಯ ಆದಾಗ ವಿಷಯ ದೋಷ ದರ್ಶನ ಆಕೈತಿ. ಅವಾಗ ಮನೋ ನಿಗ್ರಹ ಇಂದ್ರಿಯ ನಿಗ್ರಹಗಳು ತನ್ನಿಂತಾನ ಹಾಕವು. ಅದರಲ್ಲಿ ನಂಬಿಕೆ ಬರ್ತೈತಿ, ನಿನಗೆ ಅನುಭವ ಬರಾಕೈತಿ ಶ್ರದ್ಧಾ. ಅವಾಗ ನಿನಗೆ ಸಮಾಧಾನ ಶಾಂತಿ ಸಿಗ್ತದೆ. ಅದ್ರ ಮ್ಯಾಗ ಅಭಿರುಚಿ ಉಂಟಾಗ್ತದೆ. ಭಕ್ತಿ ಅಂದ್ರೆ ಅದ್ರ ಮ್ಯಾಗ ಪ್ರೀತಿ ಉಂಟಾಕೈತಿ. ಅವಾಗ ಇದು ಮುಕ್ತಿ ಒಲವು ಆಕೈತಿ. ಆ ಕಡೆ ಒಲವು ಆಕೈತಿ. ಮುಮುಕ್ಷತ್ವ ಬರ್ತೈತಿ. ಅಂದಾಗ ಇದನ್ನು ಸಾಧಿಸಕ್ ಬರ್ತೈತಿ. ಬಿಡೋಟ್ರಿ.